Yes, good evening and welcome for today's class. ಸೊ ತರಗತಿಯ ಆರಂಭಕ್ಕಿಂತ ಮುಂಚೆ ಒಂದು ಸಣ್ಣ ಸೂಚನೆ ನಿಮಗೆ ಕೊಡಬೇಕು. ಇಲ್ಲಿವರೆಗೆ ಸುಮಾರು 70 ಲಕ್ಷಕ್ಕೂ ವಿದ್ಯಾರ್ಥಿಗಳು ಇದನ್ನೇನು ಆನ್ಲೈನ್ನಲ್ಲಿ ವಾಚ್ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಒಂದು ಅಭಿನಂದನೆಗಳು ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ. ಜೊತೆಗೆ ನಿಮ್ಮ ಯಾವುದೇ ರೀತಿಯ ಶೈಕ್ಷಣಿಕ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ನಮ್ಮ ಫೌಂಡೇಶನ್ ನಿಮಗೆ ಸ್ಪಂದಿಸ್ತಾ ಇದೆ. ನಿಮ್ಮೊಂದಿಗೆ ಸದಾಕಾಲವೂ ಮಾರ್ಗದರ್ಶನ ಮತ್ತು ಸಹಕಾರವನ್ನು ನಮ್ಮ ಒಂದು ಏನು SLF ತಂಡ ಇದೆ ಅದನ್ನು ಯಾವತ್ತೂ ನಿಮ್ಮೊಂದಿಗಿದೆ ಅಂತ ಮತ್ತೊಂದು ಸಾರಿ ನಿಮಗದನ್ನು ನೆನಪಿಸುತ್ತಾ ಮತ್ತು ಭಾಳ ಚೆನ್ನಾಗಿ ರೆಸ್ಪಾನ್ಸನ್ನು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದೀರಿ. ಸೊ ಕೀಪ್ ಇಟ್ ಅಪ್ ಆ್ಯಂಡ್ ವಿ ಆರ್ ಆಲ್ವೇಸ್ ವಿತ್ ಯು. ದ ಫೌಂಡೇಶನ್ ಈಸ್ ಆಲ್ವೇಸ್ ವಿತ್ ಯು ಟಿಲ್ ಯು ರೀಚ್ ಯುವರ್ ಗೋಲ್ ಅಂತ ಹೇಳ್ತಾ ಇವತ್ತು ನಮ್ಮ ಮುಂದುವರೆದ ಚರ್ಚೆಯನ್ನು ನಾವು ಮಾಡಬೇಕು. ಲಾರ್ಡ್ ಬೆಂಟಿಂಕ್ ಅವರ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಹೇಳ್ತಾ ಇದ್ದೆ. ಅದರಲ್ಲಿ ಲಾಸ್ಟ್ 3 ಸಂಗತಿಗಳಿವೆ. ಅದನ್ನು ನೋಡಿಬಿಟ್ಟು ಮುಂದಿನ ಗವರ್ನರ್ ಜನರಲ್ಗೆ ಹೋಗಬೇಕು. ದ ನೆಕ್ಸ್ಟ್ ಪಾಯಿಂಟ್ ವಿ ಹ್ಯಾವ್ ಟು ಡಿಸ್ಕಸ್ ಈಸ್ ಎ ಚಾರ್ಟರ್ ಆ್ಯಕ್ಟ್ ಆಫ್ 1833. ಸೊ ಇದು ಬೆಂಟಿಂಕನ ಕಾಲದ ಇನ್ನೊಂದು ಮುಖ್ಯವಾದ ಒಂದು ಘಟನೆ. ಬೆಂಟಿಂಕನ ಕಾಲದ ಒಂದು ಮುಖ್ಯ ಘಟನೆ ಅಥವಾ ಸಾಧನೆ ಅಂತ ಹೇಳ್ತೀವಿ. ಏನು ಈ ಒಂದು ಚಾರ್ಟರ್ ಕಾಯ್ದೆಯ ವೈಶಿಷ್ಟ್ಯ ಯಾತಕ್ಕಾಗಿ ಇದು ಬಂತು ಅಂತ ಹೇಳಿದರೆ, ಈ ಚಾರ್ಟರ್ ಕಾಯ್ದೆಯ ಅಡಿಯಲ್ಲಿ 2 ಬದಲಾವಣೆಗಳಾಗ್ತವೆ. ಒಂದು ಡೆಸಿಗ್ನೇಷನ್ ಚೇಂಜ್ ಆಗುತ್ತೆ. ಈ ದೇಶವನ್ನು ಆಳುವಂಥ ವ್ಯಕ್ತಿ ಏನಿದ್ರು ಅವರ ಒಂದು ಹುದ್ದೆ ಪದನಾಮ ಅಂತ ಹೇಳ್ತೀವಿ, ಅದು ಚೇಂಜ್ ಆಗಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಅದನ್ನು ಪರಿವರ್ತನೆ ಮಾಡಲಾಗುತ್ತೆ. ಸೊ ದಿಸ್ ಈಸ್ ದ ನ್ಯೂ ಟೈಟಲ್ ದಟ್ ಈಸ್ ಗಿವನ್ ನೌ ಆನ್ವರ್ಡ್ಸ್. ಹಾಗಾದರೆ ಇದಕ್ಕಿಂತ ಮುಂಚೆ ಏನಿತ್ತು ಅಂತ ನಿಮಗೆಲ್ಲ ಗೊತ್ತಿದೆ. ಈ ಮುಂಚಿನ ಕಾಯ್ದೆಗಳಲ್ಲಿ ಇವರನ್ನು ನಾವು ಏನಂತ ಕರಿತಿದ್ವಿ, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಕರಿತಿದ್ವಿ. ಆದರೆ ಇನ್ನು ಮೇಲೆ ಅಂದರೆ 1833ಇಂದ 1833ರಿಂದ ನೀವು ಇವರನ್ನು ಗವರ್ನರ್ ಜನರಲ್ ಆಫ್ ಇಂಡಿಯಾ, ಭಾರತದ ಗವರ್ನರ್ ಜನರಲ್ ಅಂತ ನಾವು ಕರಿಬೇಕು. ಇದರ ಅಡಿಯಲ್ಲಿ ಮೊದಲು ಈ ಪದವಿಯನ್ನು ಸ್ವೀಕರಿಸಿದವರು ಯಾರು, ಫಸ್ಟ್ ಈ ಟೈಟಲ್ ಯಾರು ತೊಗೊಂಡ್ರು ಅಂದರೆ ಬೆಂಟಿಂಕ್ ಅಂತ ಹೇಳ್ತೀವಿ. ಅವರಿಗೇ ಈ ಒಂದು ಟೈಟಲ್ ಬರುತ್ತೆ. ಹಿ ಬಿಕಮ್ಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂಡರ್ ದಿಸ್ ಆ್ಯಕ್ಟ್, ಈ ಕಾಯ್ದೆಯ ಅಡಿಯಲ್ಲಿ. ಸೊ 2-3 ಸಾರಿ ನಿಮಗೆ KS ಅಲ್ಲಿ ಯಾವ ಥರ ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ ಅಂದರೆ, ಪ್ರಶ್ನೆ ಈ ಥರ ಬರುತ್ತೆ ಎಕ್ಸಾಮ್ನಲ್ಲಿ, ಭಾರತಕ್ಕೆ ಯಾರು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿ ಬಂದು ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿ ವಾಪಸ್ ಲಂಡನ್ಗೆ ಹೋದರು ಅಂತ ಕೇಳಿದೆ. ಸೊ ನೀವು ಅಲ್ಲಿ ಗೊಂದಲ ಮಾಡ್ಕೊಳ್ಬಾರ್ದು. ಯಾಕೆಂದರೆ ಬೆಂಟಿಂಕ್ ಭಾರತಕ್ಕೆ ಬಂದಿದ್ದು 1828 ಬಂದಾಗ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಅವರ ಟೈಟಲ್ ಇತ್ತು, ಡೆಸಿಗ್ನೇಷನ್ ಇತ್ತು 28ರಲ್ಲಿ. ಬಟ್ 1833 ಬಂದಾಗ ಅದೇನಾಗುತ್ತೆ, ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಚೇಂಜ್ ಆಗುತ್ತೆ, ಟೈಟಲ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಭಾರತಕ್ಕೆ ಬಂದಾಗ ಅವರು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿದ್ದರು. 1833ಇಂದ ಮುಂದೆ 35ರವರೆಗೆ 2 ವರ್ಷ ಇರ್ತಾರೆ ಅವರು. ಆ ಅವಧಿಯಲ್ಲಿ ಅವರನ್ನು ನಾವು ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ 2 ಟೈಟಲ್ಗಳಲ್ಲಿ ಇದ್ದಂಥ ವ್ಯಕ್ತಿ ಲಾರ್ಡ್ ಬೆಂಟಿಂಕ್ ಅನ್ನೋದು ನೀವು ನೆನಪಿಟ್ಕೊಳ್ಬೇಕು. ಇದು ಒಂದು ಬದಲಾವಣೆ, ಟೈಟಲ್ನಲ್ಲಿ ಆದ ಬದಲಾವಣೆ. ಎರಡನೇದು, ಮೊದಲ ಬಾರಿಗೆ ಸಿವಿಲ್ ಸರ್ವೀಸ್ ಎಕ್ಸಾಮನ್ನು ಭಾರತದಲ್ಲಿ ನಡೆಸಲಾಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸಿವಿಲ್ ಸರ್ವೀಸ್ ಎಕ್ಸಾಮ್ ವಾಸ್ ಹೆಲ್ಡ್ ಇನ್ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್. ಇದಕ್ಕೂ ಮುಂಚೆ ನಮ್ಮ ದೇಶದಲ್ಲಿ ಸಿವಿಲ್ ಸರ್ವೀಸ್ ಪರೀಕ್ಷೆ ನಡೆದಿರಲಿಲ್ಲ. ಆದರೆ ಈಗ ಭಾರತದಲ್ಲಿ ಈ ನಾಗರಿಕ ಸೇವಾ ಪರೀಕ್ಷೆ, ಮುಂದೆ ಇದು ಹೆಸರು ಚೇಂಜ್ ಆಗಿ ICS ಅಂತ ಆಗುತ್ತೆ. ಆನಂತರದ ದಿನದಲ್ಲಿ ಅದು ICS ಅಂತ ಫೇಮಸ್ ಆಗುತ್ತೆ, ಅಂದರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಫೇಮಸ್ ಆಗುತ್ತೆ. ಆದರೆ ಈಗ ಬರೀ ನಾಗರಿಕ ಸೇವಾ ಪರೀಕ್ಷೆ ಅಂತ ಕರೀತಾರೆ. ಈ ಪರೀಕ್ಷೆ ಮೊದಲ ಬಾರಿಗೆ ದೇಶದಲ್ಲಿ ನಡೆಸಲಾಯಿತು ಈ ಕಾಯ್ದೆಯ ಅಡಿಯಲ್ಲಿ, ವಿತ್ 3 ಸೆಂಟರ್ಸ್, 3 ಎಕ್ಸಾಮ್ ಕೇಂದ್ರಗಳನ್ನು ಭಾರತೀಯರಿಗೆ ಕೊಡಲಾಗಿತ್ತು. ಈ 3 ಸೆಂಟರ್ನಲ್ಲಿ ನೀವು ಎಲ್ಲಾದರೂ ಒಂದು ಕಡೆಗೆ ಹೋಗಿ ಎಕ್ಸಾಮ್ ಬರೀಬೇಕು. ಒಂದು ಕಲ್ಕತ್ತಾ ಒಂದು ಎಕ್ಸಾಮ್ ಸೆಂಟರ್ ಇತ್ತು. ಇನ್ನೊಂದು ಬಾಂಬೆ, ನೀವು ಬಾಂಬೆಗೆ ಹೋಗಿನೂ ಎಕ್ಸಾಮ್ ಬರೀಬೋದು. ಇನ್ನೊಂದು ಮೆಡ್ರಾಸ್. ಸೊ ಈ 3 ಕೇಂದ್ರಗಳು ಅಲ್ಲಿ ಬರ್ತವೆ.
ಅಂದರೆ ಪರೀಕ್ಷಾ ಕೇಂದ್ರಗಳು, ಬರೀ ಕೇಂದ್ರಗಳಲ್ಲ, ಪರೀಕ್ಷಾ ಕೇಂದ್ರಗಳು ಅಂತ ಬರ್ಕೊಳ್ಳಿ. ಸೊ ಎಕ್ಸಾಮ್ ಬರೆಯುವುದಕ್ಕೆ ಭಾರತೀಯರಿಗೆ 3 ಪರೀಕ್ಷಾ ಕೇಂದ್ರಗಳನ್ನು ಕಲ್ಪಿಸಿದರು. ಕಲ್ಕತ್ತಾ, ಬಾಂಬೆ, ಮೆಡ್ರಾಸ್. ನಿಮಗೆ ಯಾವುದು ಅನುಕೂಲ ಇದೆಯೋ ಆ ಕೇಂದ್ರಕ್ಕೆ ಹೋಗಿ ಪರೀಕ್ಷೆಯನ್ನು ಬರೆಯಬೇಕು. ರಿಟನ್ ಟೆಸ್ಟ್ ಅಂದರೆ ಲಿಖಿತ ಪರೀಕ್ಷೆ, ಆ ರಿಟನ್ ಟೆಸ್ಟ್ ಬರೆಯುವುದಕ್ಕೆ ಈ ಒಂದು ವ್ಯವಸ್ಥೆಯನ್ನು ಭಾರತೀಯರಿಗೆ ಮಾಡಿಕೊಡಲಾಯಿತು. ಇದು ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ ನಾಗರಿಕ ಸೇವಾ ಪರೀಕ್ಷೆ ಅಧಿಕೃತವಾಗಿ ಬ್ರಿಟಿಷ್ ಕಂಪನಿಯ ಆಡಳಿತದ ಮೂಲಕ ನಡೆಯುತ್ತೆ. ಆನಂತರದ ದಿನಗಳಲ್ಲಿ, ಅಂದರೆ ಇವನು ಆಗಿನ ನೆಕ್ಸ್ಟ್ ಡಾಲ್ಹೌಸಿ ಬರ್ತಾನೆ, ಅವನ ಕಾಲದಲ್ಲಿ ಮೊದಲ ICS ಪರೀಕ್ಷೆಯನ್ನು ಅಧಿಕೃತವಾಗಿ ನಡೆಸ್ತಾರೆ. ಈಗ ಅದನ್ನು ICS ಅನ್ನಲ್ಲ, ನಾಗರಿಕ ಸೇವೆ ಪರೀಕ್ಷೆ ಅಂತ ಅಷ್ಟೇ ಅದನ್ನು ಕರೀತಾರೆ. ಬಟ್ ಆದರೂ ಕೂಡ ಈ ಕಾಯ್ದೆಯ ಅಡಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಬೆಂಟಿಂಕು ಭಾರತೀಯರಿಗಾಗಿ ಜಾರಿಗೆ ತಂದ ಅನ್ನೋದು. ಇನ್ನು ಮೂರನೇ ಒಂದು ಡೆವಲಪ್ಮೆಂಟ್, ಇದರಲ್ಲಿನೇ ಪಾಯಿಂಟ್ ಆ್ಯಡ್ ಮಾಡ್ಕೊಳ್ಬೇಕಾಗಿದ್ದೇನು ಅಂದರೆ, ಫಾರ್ ದ ಫಸ್ಟ್ ಟೈಮ್ ಭಾರತೀಯರಿಗೆ ಅಧಿಕಾರಿ ಹುದ್ದೆಗಳನ್ನು ಕೊಡಲಾಯಿತು. ಇದು ಬಹಳ ಮಹತ್ವದ ಬೆಳವಣಿಗೆ. ಆಫೀಸರ್ ಪೋಸ್ಟ್ ಟು ಇಂಡಿಯನ್ಸ್. ಈ ಮುಂಚೆ ನಮಗೆ ಈ ಅಧಿಕಾರಿ ಹುದ್ದೆಗಳು ಇರಲಿಲ್ಲ, ಗಿವನ್ ಕೊಡಲಾಯಿತು ಅಂತ ಹೇಳ್ತೀವಿ. ಅಂದರೆ ಮುಂಚೆ ಏನಾಗಿತ್ತು ಅಂತ ನಾನು ಹಿಂದಿನ ಒಂದು ಕಾಯ್ದೆಯಲ್ಲಿ ನಿಮ್ಗೆ ಹೇಳಿದ್ದೆ, ನೆನಪಿಟ್ಟಿದ್ದೀರಿ ಅಂದ್ಕೊಂಡಿದ್ದೀನಿ. ಲಾರ್ಡ್ ಕಾರ್ನ್ವಾಲಿಸ್ ಬಗ್ಗೆ ನಾನು ಮಾತಾಡಬೇಕಾದಾಗ ಹೇಳಿದ್ದೆ, ಅವನ ಕಾಲದಲ್ಲಿ ಎಲಿಮೆಂಟ್ರಿ ಸಿವಿಲ್ ಸರ್ವಿಸ್ ಬಂದಿತ್ತು ಅಂತ. ಬಟ್ ಕಾರ್ನ್ವಾಲಿಸನ ಕಾಲದಲ್ಲಿ ನಮಗೆ ಕ್ಲರಿಕಲ್ ಹುದ್ದೆಗಳು, ಅಂದರೆ ಈ ಟೈಪಿಸ್ಟು, ಕ್ಲಾರ್ಕು, ಸಿ ಗುಂಪಿನ ಹುದ್ದೆಗಳು ಮಾತ್ರ ಕೊಟ್ಟಿದ್ದರು ಅಂತ ಹೇಳಿದೆ. ಆದರೆ ಈಗ ಈ ಕಾಯ್ದೆಯ ಅಡಿಯಲ್ಲಿ ಅಧಿಕಾರಿ ಹುದ್ದೆಯನ್ನು ಭಾರತೀಯರಿಗೆ ಕೊಟ್ಟರು, ಅಂದರೆ ಆಫೀಸರ್ ಪೋಸ್ಟ್. ಇನ್ನು ಮುಂದೆ ಭಾರತೀಯರು ಈಸ್ಟ್ ಇಂಡಿಯಾ ಕಂಪನಿಯ ಅಡಿಯಲ್ಲಿ ಅಧಿಕಾರಿಗಳಾಗಿ, ಆಫೀಸರ್ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಯಿತು. ಇದು ಒಂದು ಪಾಸಿಟಿವ್ ಡೆವಲಪ್ಮೆಂಟ್, ಒಂದು ಉತ್ತಮ ಬೆಳವಣಿಗೆ ಅಂತ. ಅದರಲ್ಲಿ ಒಂದು ನೆನಪಿಡಬೇಕಾದ ಪಾಯಿಂಟ್ ಏನು ಅಂದರೆ, ಆಫೀಸರ್ ಪೋಸ್ಟ್ ಅಂದ ತಕ್ಷಣ ನೀವೇನು ತಿಳ್ಕೊಳ್ಬಾರ್ದು, ಎಲ್ಲ ಪೋಸ್ಟ್ ಕೊಟ್ಟರು ಅಂತಲ್ಲ. ನಾಟ್ ದ ಪೋಸ್ಟ್ ಆಫ್ ಡಿ ಸಿ ಹುದ್ದೆಯನ್ನು ಮಾತ್ರ ನಮಗೆ ಕೊಡಲಿಲ್ಲ, ನೆನ್ಪಿಟ್ಕೊಳ್ಳಿ. ಬೇರೆ ಎಲ್ಲ ಪೋಸ್ಟ್ಗಳಿಗೆ ಭಾರತೀಯರು ಹೋಗ್ಬೋದು, ಬೇರೆ ಬೇರೆ ಇಲಾಖೆಯ ಹುದ್ದೆಗಳಿಗೆ ಹೋಗ್ಬೋದು. ಆದರೆ ಜಿಲ್ಲಾಧಿಕಾರಿಗಳ ಹುದ್ದೆ, DC ಅಂದರೆ ಜಿಲ್ಲಾಧಿಕಾರಿ, ಈ ಜಿಲ್ಲಾಧಿಕಾರಿ ಪೋಸ್ಟ್ ಏನಿದೆ ಇದು ಮಾತ್ರ ಯಾವತ್ತೂ ಭಾರತೀಯರಿಗೆ ಕೊಡಲೇ ಇಲ್ಲ. ಎಲ್ಲಿವರೆಗೂ ಕೊಡಲಿಲ್ಲ ಅಂದರೆ ಟಿಲ್ 1947, ನೆನ್ಪಿಟ್ಕೊಳ್ಳಿ. ನಮಗೆ ಸ್ವಾತಂತ್ರ್ಯ ಬರೋವರೆಗೂ ಕೂಡ DC ಪೋಸ್ಟನ್ನು ಇಂಡಿಯನ್ಸಿಗೆ ಕೊಡಲಿಲ್ಲ. ಅದು ಏನೇ ಇದ್ದರೂ ಬ್ರಿಟಿಷರಿಗೆ, ಯುರೋಪಿಯನ್ನರಿಗೆ ಮಾತ್ರ ಇತ್ತು. ಕಾರಣ ಏನಂದರೆ ಅವ್ರ ತಲೆಯಲ್ಲಿ ಒಂದು ನಂಬಿಕೆ ಇತ್ತು. ಏನು ನಂಬಿಕೆ ಅನ್ನೋದಕ್ಕಿಂತ ಅವರ ಒಂದು ಇದು ರೂಢಿ ಪದ್ಧತಿ, ಬಿಳಿಯರು ಕರಿಯರಿಗಿಂತ ಶ್ರೇಷ್ಠರು, ವೈಟ್ಸ್ ಆರ್ ಸುಪೀರಿಯರ್. ಬ್ರಿಟಿಷರು ಅಂದರೆ ತಾವು ಬಿಳಿಯರು, ನಾವು ಭಾಳ ಜಾಣರು ಅಂತ ತಿಳ್ಕೊಂಡಿದ್ರು. ಭಾರತೀಯರು ಅಂದರೆ ಬ್ಲ್ಯಾಕ್ ಪೀಪಲ್, ಕಪ್ಪು ಜನ, ಇವರು ನಮ್ಮಷ್ಟು ಜಾಣರಲ್ಲ, ದಡ್ಡರು ಅಂತ ಅವ್ರ ತಲೆಯಲ್ಲಿತ್ತು. ನಮಗೆ ಗೊತ್ತು ನಾವು ಜಾಣರಿದ್ದೀವಿ ಅಂತ, ಆದರೆ ಜಾಣತನ ಸ್ವಲ್ಪ ಜಾಸ್ತಿಯಾಗಿ ನಾವು ಹಿಂಗೆ ಹಿಂದುಳಿದಿದ್ದೀವಿ, ಅದು ಬೇರೆ ವಿಚಾರ. ಸೊ ಹಾಗಾಗಿ ಜಿಲ್ಲಾಧಿಕಾರಿಯ ಹುದ್ದೆಯನ್ನು ಬಿಟ್ಟು ಎಕ್ಸೆಪ್ಟ್ DC ಪೋಸ್ಟ್ ಅಂತೀವಿ, ಇನ್ನೆಲ್ಲ ಹುದ್ದೆಗಳನ್ನು ಭಾರತೀಯರಿಗೆ ಈ ಕಾಯ್ದೆಯ ಅಡಿಯಲ್ಲಿ ಕೊಡಲಾಯಿತು. ಸೊ ಇದು ಖಂಡಿತ ಒಂದು ಸ್ವಾಗತಾರ್ಹವಾದ ಬೆಳವಣಿಗೆ. ಸೊ ಮುಂಚೆ ಬರೀ ಕ್ಲರಿಕಲ್ ಹುದ್ದೆಗಳಲ್ಲಿದ್ವಿ, ಈಗ ಅಧಿಕಾರಿ ಹುದ್ದೆಗಳಿಗೆ ಹೋಗಲಿಕ್ಕೆ ಈ ಚಾರ್ಟರ್ ಕಾಯ್ದೆ ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ನಮ್ಮ ನಾಗರಿಕ ಸೇವೆಯ ಬೆಳವಣಿಗೆಯಲ್ಲಿ ಈ ಕಾಯ್ದೆ ಬಹಳ ಮುಖ್ಯ. ನಿಮಗೆ ಎಕ್ಸಾಮ್ನಲ್ಲಿ ಆ ಥರ ಕೇಳ್ತಾನೆ, ಎವಲ್ಯೂಷನ್ ಆಫ್ ಸಿವಿಲ್ ಸರ್ವೀಸಲ್ಲಿ ಮುಖ್ಯ ಪಾತ್ರ ವಹಿಸಿದ ಕಾಯ್ದೆ ಯಾವುದು ಅಂತ ಕೇಳಿದರೆ ನೀವು ಚಾರ್ಟರ್ ಆ್ಯಕ್ಟ್ ಆಫ್ 1833 ಅಂತ ಆನ್ಸರ್ ಮಾಡಬೇಕು. ಓಕೆ, ಸೊ ಇದು ಈ ಕಾಯ್ದೆಯಲ್ಲಿ ಆದಂತಹ ಬದಲಾವಣೆಗಳು, ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ ಮುಂದಿನ ಪಾಯಿಂಟಿಗೆ ನಾನು ಹೋಗ್ತೇನೆ. ಸೊ ಅವನ ಕಾಲದ ಮುಂದಿನ ಘಟನೆ ಅಂದರೆ ಅನೆಕ್ಸೇಷನ್ ಆಫ್ ಮೈಸೂರು. ಸೊ ಮೈಸೂರು ಈಗ ನೇರವಾಗಿ ಬ್ರಿಟಿಷರ ಆಡಳಿತಕ್ಕೆ ಒಳಪಡುತ್ತೆ. ಮೈಸೂರು ವಶಪಡಿಸಿಕೊಂಡಿದ್ದು ಅಂತ ಹೇಳ್ತೀವಿ. ಮೈಸೂರನ್ನು ಬ್ರಿಟಿಷರು ತಮ್ಮ ಆಡಳಿತಕ್ಕೆ ವಶಪಡಿಸಿಕೊಳ್ತಾರೆ. ಸೊ ಇದಕ್ಕೆ ಹಿನ್ನೆಲೆ ಏನು, ಯಾಕಾಯಿತು ಅಂತ ನೀವು ಮೊದಲಲ್ಲಿ ತಿಳ್ಕೊಳ್ಬೇಕು. ಯಾಕೆ ಹೀಗಾಯಿತು, ವಾಟ್ ಹ್ಯಾಪನ್. ಅಲ್ಲಿ ಒಂದು ಸಣ್ಣ ಘಟನೆ ನಡೆಯುತ್ತೆ, ಆ ಘಟನೆ ನಿಮಗೆ ಹೇಳಬೇಕು. ಅದು ನೀವು ಕರ್ನಾಟಕ ಹಿಸ್ಟ್ರಿಯಲ್ಲೂ ಕೂಡ ಓದಿರ್ತೀರಿ. ಏನದು ಘಟನೆ, ಬ್ಯಾಕ್ಗ್ರೌಂಡ್, ಅದಕ್ಕೆ ಹಿನ್ನೆಲೆ ಅಂತ ಹೇಳ್ತೀವಿ. ಯಾವುದೇ ವಿಷಯಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ, ಅದನ್ನು ತಿಳ್ಕೊಂಡ್ರೆ ನಿಮಗೆ ಆ ಪಾಯಿಂಟು ಕ್ಲಿಯರ್ ಆಗುತ್ತೆ. ಏನು ಅಂದರೆ ಬಿದನೂರು ದಂಗೆ ಅಂತ ಒಂದು ರೈತ ಬಂಡಾಯ ಆಗುತ್ತೆ.
ಬಿದನೂರು ಅಂತ ಆ ಹಳ್ಳಿಯ ಹೆಸರದು. ಇಟ್ಸ್ ದ ನೇಮ್ ಆಫ್ ದ ವಿಲೇಜ್. ಬಿದನೂರು ದಂಗೆ ಬೈ ಬೂದಿ ಬಸಪ್ಪ ಅನ್ನುವಂಥ ಒಬ್ಬ ರೈತ ಮುಖಂಡ, ಆತನ ನೇತೃತ್ವದಲ್ಲಿ ದಂಗೆಯಾಗುತ್ತೆ. ಬೂದಿ ಬಸಪ್ಪ ನಾಯಕ ಆಗಿರ್ತಾನೆ. ಅವನ ನಾಯಕತ್ವದಲ್ಲಿ ಅಲ್ಲಿ ಒಂದು ರೈತ ಬಂಡಾಯ ನಡೆಯುತ್ತೆ. ರೈತರ ಒಂದು ಬಂಡಾಯ ಅಲ್ಲಿ ನಡೆಯುತ್ತೆ. ಸೊ ಇದು ಈ ಘಟನೆಗೆ ಮೂಲ ಕಾರಣ. ಅಂದರೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಯಾಕಾಯಿತು ಅಂತ ಹೇಳಿದರೆ, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಿದನೂರು ಅನ್ನುವ ಗ್ರಾಮ, ನೆನ್ಪಿಟ್ಕೊಳ್ಳಿ. ಶಿವಮೊಗ್ಗ ಡಿಸ್ಟಿಕಲ್ಲಿ ಬರುತ್ತೆ, ಹೊಸನಗರ ತಾಲೂಕಲ್ಲಿ ಬರುತ್ತೆ. ಬಿದನೂರು ಅನ್ನುವ ಹಳ್ಳಿ ಅಥವಾ ಗ್ರಾಮದಲ್ಲಿ ಬೂದಿ ಬಸಪ್ಪ, ಇವನಿಗೆ ಇನ್ನೊಂದು ಹೆಸರಿದೆ, ಸಾದರ ಮಲ್ಲ ಅಂತ ಕೂಡ ಇತಿಹಾಸದಲ್ಲಿ ಅವನು ಕರೀತಾರೆ. ಇಬ್ಬರು ಒಬ್ಬರೇ, ಬೇರೆ ಬೇರೆ ವ್ಯಕ್ತಿ ಅಲ್ಲ, ಸೇಮ್ ಪರ್ಸನ್. ಅವನಿಗೆ ಇನ್ನೊಂದು ಹೆಸರು ನಮ್ಮ ಉರ್ದು ಭಾಷೆಯಲ್ಲಿ ಹೇಳೋದಾದರೆ ಏಲಿಯಾಸ್ ಅಂತಾರೆ. ಉರ್ಫು ಏಲಿಯಾಸ್ ಅಂತ ಕರೀತಾರೆ ನೋಡ್ರಿ. ಒಂದು ಹೆಸರು ಹೇಳಿ ಏಲಿಯಾಸ್ ಮತ್ತು ಇನ್ನೊಂದು ಹೆಸರು ಹೇಳ್ತಾರಲ್ಲ ಹಾಗೆ. ಸೊ ಬೂದಿ ಬಸಪ್ಪ ಅಥವಾ ಸಾದರ ಮಲ್ಲ ಒಬ್ಬನೇ ವ್ಯಕ್ತಿ, ನೀವು ಮತ್ತು ಬೇರೆ ಬೇರೆ ಅಂತ ತಿಳ್ಕೊಬಿಡ್ರಿ, ಸೇಮ್ ಪರ್ಸನ್ನು. ಆ ಬೂದಿ ಬಸಪ್ಪ ಅಥವಾ ಸಾದರ ಮಲ್ಲ ಎನ್ನುವ ವ್ಯಕ್ತಿಯ ನಾಯಕತ್ವದೊಂದಿಗೆ ನೂರಾರು ರೈತರು ಅಲ್ಲಿ ದಂಗೆ ಮಾಡ್ತಾರೆ ಬಿದನೂರಿನಲ್ಲಿ. ದಂಗೆಗೆ ಕಾರಣ ಏನು, ಅದು ಭಾಳ ಇಂಪಾರ್ಟೆಂಟ್. ಯಾಕೆ ದಂಗೆ ಆಯಿತು ಅಂದರೆ, ಭೂಕಂದಾಯವನ್ನು ಮೈಸೂರು ಒಡೆಯರು ಜಾಸ್ತಿ ಮಾಡಿದರು. ಭೂಕಂದಾಯ ಹೆಚ್ಚಳ, ರೆವಿನ್ಯೂವನ್ನು ಜಾಸ್ತಿ ಮಾಡಿದರು. ಯಾರೋ ಮೈಸೂರಿನ ಒಡೆಯರು. ಅಲ್ಲಿ ಏನು ಒಡೆಯರ್ ವಂಶ ಆಳ್ತಾ ಇತ್ತು, ಮೈಸೂರಿನ ಒಡೆಯರ್ ವಂಶ. ಇಟ್ಸ್ ನಾಟ್ ವರ್ಕಿಂಗ್, ಒಂದು ನಿಮಿಷ. ಓಕೆ, ಸೊ ಮೈಸೂರಿನ ಬೋರ್ಡು ಮೂಡ್ತಾ ಇಲ್ಲ. ಮೈಸೂರಿನ ಒಡೆಯರ್ ವಂಶ ಸ್ವಲ್ಪ ಸೆಟ್ ಮಾಡು ಬೋರ್ಡಲ್ಲಿ. ಹಾಂ, ಓಕೆ, ಬರುತ್ತೆ. ಹಾಂ, ಮೈಸೂರಿನ ಒಡೆಯರ್ ವಂಶದ ಅರಸರು ಅಲ್ಲಿ ಏನು ಆಳ್ತಾ ಇದ್ದರು. ಈ ಒಡೆಯರು ಆ ಸಮಯದಲ್ಲಿ ಯಾರಿದ್ರು ಅಂತ ಹೇಳಿದರೆ, 10ನೇ ಚಾಮರಾಜ ಒಡೆಯರ್. ಅವ್ರ ಹೆಸರು ನೋಟ್ ಮಾಡಿ, ಚಾಮರಾಜ ಒಡೆಯರ್. ಸೀರಿಯಲ್ ನಂಬರ್ 10. ಅದನ್ನ ಹೆಂಗೆ ಬರೀಬೇಕು ನೀವು? 10ನ್ನು ರೋಮನ್ ಅಕ್ಷರದಲ್ಲಿ ಬರೀಬೇಕು. 10ನೇ ಚಾಮರಾಜ ಒಡೆಯರವರು ಆ ಸಮಯದಲ್ಲಿ ಮೈಸೂರು ಆಳ್ತಾ ಇದ್ದರು. ಅವರೇನು ಆದೇಶ ಹೊರಡಿಸ್ತಾರೆ ಅಂದರೆ, ಭೂಕಂದಾಯವನ್ನು ಜಾಸ್ತಿ ಮಾಡ್ತಾರೆ. ಅಂದರೆ ಲ್ಯಾಂಡ್ ರೆವಿನ್ಯೂ, ವರ್ಷ ರೈತರು ಕಟ್ಟಬೇಕಾದಂತಹ ಕಂದಾಯವನ್ನು ಜಾಸ್ತಿ ಮಾಡಿ ನೀವು ಹೆಚ್ಚಿನ ಕಂದಾಯವನ್ನು ಕಟ್ಟಬೇಕು ಅಂತ ಒಂದು ಆದೇಶ ಮಾಡ್ತಾರೆ. ಈ ಆದೇಶಕ್ಕೆ ರೈತರು ಆ್ಯಸ್ ಯೂಶ್ವಲ್ ನೋ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಹತ್ರ ಅಷ್ಟು ಆದಾಯ ಇಲ್ಲ, ಮತ್ತು ಆಗಿನ ಕಾಲದಲ್ಲೆಲ್ಲ ಜಾಸ್ತಿ ಏನು ಆಗ್ತಿತ್ತು, ಬರಗಾಲ ಬೀಳ್ತಾಯಿತ್ತು, ಡ್ರಾಟ್, ಬರಗಾಲ, ಕ್ಷಾಮ ಬೀಳ್ತಾಯಿತ್ತು. ನಮ್ಮ ಒಂದು ಬೆಳೆಗೆ ಸಾಕಷ್ಟು ಲಾಭ ಆಗ್ತಿರಲಿಲ್ಲ ರೈತರಿಗೆ. ಸೊ ನಾವು ಮೊದಲೇ ಕಷ್ಟದಲ್ಲಿದ್ದೇವೆ, ಮತ್ತು ಹೆಚ್ಚಿನ ಕಂದಾಯ ಕಟ್ಟಲಿಕ್ಕಾಗಲ್ಲ ಅಂತ ರೈತರು ಮೊದಲು ಹೋಗಿ ರಿಕ್ವೆಸ್ಟ್ ಮಾಡಿದರು. ಯಾರಿಗೆ? ಚಾಮರಾಜ ಒಡೆಯರವ್ರಿಗೆ. ಬಹುಶಃ ಅಲ್ಲಿ ಒಡೆಯರವರು ಆ ರೈತರ ಮಾತನ್ನು ಕೇಳಿ ಸ್ವಲ್ಪ ಭೂಕಂದಾಯವನ್ನು ಕಡಿಮೆ ಮಾಡಿಬಿಟ್ಟಿದ್ರೆ ಈ ಎಲ್ಲ ಘಟನೆ ಆಗ್ತಿರಲಿಲ್ಲ. ಇಟ್ ವುಡ್ ಹ್ಯಾವ್ ಬಿನ್ ಸಾಲ್ವ್ಡ್ ವೆರಿ ಈಸಿಲಿ. ಬಟ್ ಯಾವುದೋ ಕಾರಣಕ್ಕೆ ಚಾಮರಾಜ ಒಡೆಯರವರು ಅದನ್ನು ಗಂಭೀರವಾಗಿ ತಗೊಳ್ತಾರೆ. ಇಲ್ಲ, ನಾನು ಆದೇಶ ಮಾಡಿದ್ದೀನಿ, ನೀವು ಕಟ್ಟಲೇಬೇಕು ಅಂತ ಹೇಳಿದಾಗ ಬೂದಿ ಬಸಪ್ಪನ ನೇತೃತ್ವದಲ್ಲಿ ಸಾವಿರಾರು ರೈತರು ಬಂಡಾಯ, ದಂಗೆ ಹೇಳ್ತಾರೆ. ಆ ದಂಗೆಯನ್ನು ಅಡಗಿಸುವುದಕ್ಕೆ ಚಾಮರಾಜ ಒಡೆಯರವರು ತಮ್ಮ ಸೇನೆಯನ್ನು ಕಳಿಸ್ಕೊಡ್ತಾರೆ, ಮೈಸೂರಿನ ಆರ್ಮಿ ಕಳಿಸ್ಕೊಡ್ತಾರೆ. ನೋಡಿ, ಇದು ಬಹಳ ವಿಚಿತ್ರವಾದಂಥ ಒಂದು ಘಟನೆ. ರೈತರ ಬಂಡಾಯವನ್ನು ಹತ್ತಿಕ್ಕುವುದಕ್ಕೆ ಆರ್ಮಿ ಸೇನೆಯನ್ನು ಕಳಿಸ್ಕೊಡ್ತಾರೆ ಮೈಸೂರಿಂದ. ಎಲ್ಲಿಗೆ? ಶಿವಮೊಗ್ಗದ ಬಿದನೂರಿಗೆ. ಆದರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಆ ಸೈನಿಕರು ಬಂದರೂ ಕೂಡ ಬಂಡಾಯ ಕಂಟ್ರೋಲ್ ಆಗಲ್ಲ, ಇನ್ನೂ ಹೆಚ್ಚಾಗುತ್ತೆ. ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಹಚ್ಚೋದು, ಅಧಿಕಾರಿಗಳನ್ನ ಮೇಲೆ ದಾಳಿ ಮಾಡೋದು, ಸರ್ಕಾರಿ ಕಟ್ಟಡಗಳನ್ನು ಧ್ವಂಸ ಮಾಡೋದು, ಮುಂತಾದ ಹಿಂಸಾತ್ಮಕ ಘಟನೆಗಳು ಅಲ್ಲಿ ನಡೀತವೆ. ರೈತರು ರೊಚ್ಚಿಗೆದ್ದು ಬಹಳ ವೈಲೆಂಟಾಗಿ ಅಲ್ಲಿ ಆ ಘಟನೆ ನಡೆಯುತ್ತೆ. ಸೊ ಸೇನೆ ಕಳಿಸಿದರೂ ಕೂಡ ಅದು ಕಂಟ್ರೋಲಿಗೆ ಬರದೇ ಇದ್ದಾಗ ನಮ್ಮ ಒಡೆಯರವರು ಮಾಡಿದ ಒಂದು ತಪ್ಪು, ರಾಂಗ್ ಡಿಸಿಷನ್ ಏನು ಅಂದರೆ, ಹಿ ರೋಟ್ ಲೆಟರ್ ಟು ಬೆಂಟಿಂಕ್. ಇವ್ರು ಏನು ಮಾಡ್ತಾರೆ, ನೇರವಾಗಿ ಬೆಂಟಿಂಕನಿಗೆ ಒಂದು ಪತ್ರ ಬರೀತಾರೆ, ಲೆಟರ್ ಬರೀತಾರೆ. ಇದು ಅಲ್ಲಿ ಆದಂಥ ದೊಡ್ಡ ತಪ್ಪು.
ಒಡೆಯರವರು ನೇರವಾಗಿ ಲಾರ್ಡ್ ಬೆಂಟಿಂಕನಿಗೆ ಪತ್ರ ಬರೆದು, ನಾನು ನನ್ನ ಸೇನೆಯನ್ನು ಕಳಿಸಿದೆ, ಆದರೂ ದಂಗೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ, ನೀವು ನಿಮ್ಮ ಬ್ರಿಟಿಷ್ ಸೇನೆಯನ್ನು ಕಳಿಸ್ರಿ, ಅಂದರೆ ಬ್ರಿಟಿಷ್ ಆರ್ಮಿಯನ್ನು ಕಳಿಸ್ರಿ, ಇದನ್ನು ದಂಗೆಯನ್ನು ಹತ್ತಿಕ್ಕಬೇಕು ಅಂತ ಹೇಳಿದಾಗ ಈ ಪುಣ್ಯಾತ್ಮ ಲಾರ್ಡ್ ಬೆಂಟಿಂಕ್ ಏನು ಹೇಳ್ತಾನೆ ಅಂದರೆ, ನಿಮ್ಮ ರೈತರನ್ನೇ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ನೀವೇನು ದೇಶ ಏನು ಆಳ್ತೀರಿ? ಯು ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ಯುವರ್ ಓನ್ ಫಾರ್ಮರ್ಸ್. ಅವರೇನು ಶತ್ರುಗಳಲ್ಲ, ಏನಲ್ಲ, ನಿಮ್ಮ ದೇಶದ ರೈತರು, ಅವರು ರಾಜ್ಯದ ರೈತರು. ನಿಮ್ಮ ರೈತರನ್ನೇ ನೀವು ಹ್ಯಾಂಡಲ್ ಮಾಡಲಿಕ್ಕೆ, ಮ್ಯಾನೇಜ್ ಮಾಡಲಿಕ್ಕೆ ಆಗಲ್ಲ ಅಂದರೆ ಯು ಆರ್ ನಾಟ್ ಫಿಟ್ ಟು ಕಂಟಿನ್ಯೂ ಆ್ಯಸ್ ದ ಮಹಾರಾಜ. ನೀವು ಮಹಾರಾಜರಾಗಿ ಮುಂದುವರಿಯಲಿಕ್ಕೆ ನಿಮಗೆ ಅರ್ಹತೆ ಇಲ್ಲ ಅಂಥೇಳಿ ಇದನ್ನೇ ನೆಪ ಮಾಡಿಕೊಂಡು ಬೆಂಟಿಂಕ್ ಏನು ಮಾಡ್ತಾನೆ, ಮೈಸೂರನ್ನು ನನ್ನ ವಶಕ್ಕೆ ತೆಗೆದುಕೊಂಡಿದ್ದೇನೆ ಅಂತ ಘೋಷಣೆ ಮಾಡಿಬಿಡ್ತಾರೆ. ಅದನ್ನ ಇಂಗ್ಲೀಷಲ್ಲಿ ಅನೆಕ್ಸೇಷನ್ ಅಂತಾರೆ. ಇಂಗ್ಲೀಷ್ ವರ್ಡು ಅನೆಕ್ಸೇಷನ್ ಅಂದರೆ ನನ್ನ ವಶಕ್ಕೆ ಆ ಪ್ರಾಂತ್ಯವನ್ನು ಪಡ್ಕೊಳ್ಳೋದು. ಸೊ ಹಾಗಾಗಿ ನಮ್ಮ ಒಡೆಯರವರು ಮಾಡಿದಂಥ ಒಂದು ತಪ್ಪು ಅಥವಾ ಪ್ರಮಾದದಿಂದಾಗಿ ಲಾರ್ಡ್ ಬೆಂಟಿಂಕ್ ಏನು ಮಾಡ್ತಾನೆ, ಮೈಸೂರನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಇಲ್ಲಿಂದ ಮುಂದೆ ನೇರವಾಗಿ ಬ್ರಿಟಿಷರ ಆಡಳಿತ ಸ್ಟಾರ್ಟ್ ಆಗುತ್ತೆ. ಅದು ನೆನ್ಪಿಟ್ಕೊಳ್ಳಿ, ಇಲ್ಲಿಂದ ನೇರವಾಗಿ ಬ್ರಿಟಿಷ್ ಆಳ್ವಿಕೆ ಮೈಸೂರಿನಲ್ಲಿ ಆರಂಭವಾಗುತ್ತೆ. ನೇರ ಬ್ರಿಟಿಷ್ ಆಳ್ವಿಕೆ ಆರಂಭವಾಗುತ್ತೆ. ಎಲ್ಲಿಂದ? 1831ನಿಂದ ಎಲ್ಲಿವರೆಗೆ ಮುಂದುವರಿಯುತ್ತೆ ಅಂದರೆ ಟಿಲ್ 1881ವರೆಗೆ. ನೆನ್ಪಿಟ್ಕೊಳ್ಳಿ, 1831ನಿಂದ 1881ವರೆಗೆ ಅಂದರೆ ಹೆಚ್ಚು ಕಡಿಮೆ 50 ವರ್ಷ, 50 ಇಯರ್ಸ್. 50 ವರ್ಷ ಮೈಸೂರನ್ನು ಯಾರು ಆಳಿದರು ಅಂದರೆ ಬ್ರಿಟಿಷರು ನೇರವಾಗಿ ಮೈಸೂರನ್ನು ಆಳ್ತಾರೆ. ಒಡೆಯರವರನ್ನು ಅವರ ಅಧಿಕಾರ ಸ್ಥಾನದಿಂದ ಕೆಳಗಿಳಿಸ್ತಾರೆ. ನೀವು ಅಧಿಕಾರ ಮಾಡಲಿಕ್ಕೆ ನಿಮ್ಗೆ ಅರ್ಹತೆ ಇಲ್ಲ, ಯು ಆರ್ ನಾಟ್ ಫಿಟ್ ಟು ರೂಲ್. ನಿಮ್ಮ ರೈತರನ್ನೇ ನಿಮಗೆ ನಿಭಾಯಿಸೋಕ್ಕಾಗಲ್ಲ ಅಂದರೆ ಇನ್ನು ರಾಜ್ಯಭಾರ ಏನು ಮಾಡ್ತೀರಿ ಅಂತ ಹೇಳಿ ಅವರನ್ನು ಅಧಿಕಾರದಿಂದ ಸರಿಸಿ ಅಧಿಕಾರವನ್ನು ತಾವೇ ತೆಗೆದುಕೊಂಡು ಮುಂದೆ 50 ವರ್ಷ ನಮ್ಮ ಮೈಸೂರನ್ನು ಆಳುವುದಕ್ಕೆ ಲಾರ್ಡ್ ಬೆಂಟಿಂಕ್ ಕಾರಣ ಆಗ್ತಾನೆ. ಈ 50 ವರ್ಷ ನಮ್ಮನ್ನು ಯಾರು ಆಳಿದರು ಅಂದರೆ ಬ್ರಿಟಿಷ್ ಕಮಿಷನರ್ಸ್ ಅಂತ ಹೇಳ್ತೀವಿ. ಅದನ್ನು ಕಮಿಷನರ್ಗಳ ಆಳ್ವಿಕೆ ಅಂತ ಹೇಳ್ತೀವಿ ನಾವು. ಕಮಿಷನರ್ಗಳು ನಮ್ಮ ರಾಜ್ಯವನ್ನು ಆಳ್ತಾರೆ. ಬ್ರಿಟಿಷರ ಅಧಿಕಾರಿಗಳು ನಮ್ಮ ರಾಜ್ಯವನ್ನು ಆಳ್ತಾರೆ. ಅಲ್ಲಿ ಒಟ್ಟು 6 ಕಮಿಷನರ್ಗಳು ನಮ್ಮನ್ನು ಆಳ್ತಾರೆ. ಟೋಟಲ್ ನಂಬರ್ ಈಸ್ 6. 6 ಜನ ಕಮಿಷನರ್ಗಳು ನಮ್ಮ ಮೈಸೂರು ಪ್ರಾಂತ್ಯವನ್ನು ಆಳ್ತಾರೆ. ಅದರಲ್ಲಿ ಫೇಮಸ್ ಆದವರು ಯಾರು ಅಂದರೆ ಇಬ್ಬರು. ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಪದೇ ಪದೇ ಪರೀಕ್ಷೆಯಲ್ಲಿ ಕೇಳೋದು ಇಬ್ಬರ ಹೆಸರು. ಒಂದು ಮಾರ್ಕ್ ಕಬ್ಬನ್, ಅವನ ಹೆಸರಿನಲ್ಲಿ ದೊಡ್ಡ ಪಾರ್ಕ್ ಇದೆ. ಬೆಂಗಳೂರಿಗೆ ಹೋದರೆ ಕಬ್ಬನ್ ಪಾರ್ಕ್ ಅಂತ ನೀವೆಲ್ಲ ನೋಡಿರ್ತೀರಿ. ಆ ಪಾರ್ಕಿಗೆ ಯಾರು ಹೆಸರಿಟ್ಟಾರೆ ಅಂದರೆ ಈ ಮಹಾಶಯನ ಹೆಸರೇ ಇಟ್ಟಿದ್ದಾರೆ. ಮಾರ್ಕ್ ಕಬ್ಬನ್ ಅಂತ ಅವನು ಅಧಿಕಾರಿ ಇದ್ದ, ಕಮಿಷನರ್ ಇದ್ದ, ಅವನ ಹೆಸರೇ ಆ ಪಾರ್ಕಿಗೆ ಇಟ್ಟಿದ್ದಾರೆ. ಮಾರ್ಕ್ ಕಬ್ಬನ್ ಅನ್ನೋನು ಒಳ್ಳೆಯ ಆಡಳಿತವನ್ನು ಕೊಡ್ತಾನೆ, ಅವನೊಬ್ಬ. ಇನ್ನೊಬ್ಬನು ಲಾರ್ಡ್ ಬೌರಿಂಗ್ ಅಂತ, BOWRING. ಮತ್ತು ಇಂಗ್ಲೀಷ್ ಮೀಡಿಯಮ್ದವರು ಅದನ್ನು ಅವಸರದಲ್ಲಿ ಬೋರಿಂಗ್ ಅಂತ ಬರ್ಕೊಬಿಡ್ರಿ. ಬೋರಿಂಗ್ ಅಲ್ಲ, ಬೌರಿಂಗ್, BOWRING, ಬೌರಿಂಗ್ ಅಂತ, BOWRING, ಬೌರಿಂಗ್ ಅಂತ ಒಬ್ಬನು. ಇನ್ನೊಬ್ಬನು ಕಬ್ಬನ್ ಅಂತ. ಈ 2 ಹೆಸರು ನಿಮಗೆ ಎಕ್ಸಾಮಿಗೆ ಬರುತ್ತೆ. ಮಾರ್ಕ್ ಕಬ್ಬನ್ ಮತ್ತು ಬೌರಿಂಗ್ ಅನ್ನುವಂಥ ಇಬ್ಬರು ಒಳ್ಳೆಯ ಕಮಿಷನರ್ಗಳು ನಮ್ಮ ರಾಜ್ಯವನ್ನು ಆಳ್ತಾರೆ ಮತ್ತು ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ದೇ ವೇರ್ ಗುಡ್ ಅಡ್ಮಿನಿಸ್ಟ್ರೇಟರ್ಸ್, ದೇ ಪ್ರೊವೈಡೆಡ್ ಗುಡ್ ಅಡ್ಮಿನಿಸ್ಟ್ರೇಷನ್ ಫಾರ್ ದ ಪೀಪಲ್ ಆಫ್ ಮೈಸೂರು. ಇವತ್ತು ಒಬ್ಬನ ಹೆಸರಿನಲ್ಲಿ ಪಾರ್ಕ್ ಇದೆ ಬೆಂಗಳೂರಲ್ಲಿ, ಕಬ್ಬನ್ ಪಾರ್ಕ್ ಇದೆ. ಬೌರಿಂಗ್ ಹೆಸರಿನಲ್ಲಿ ಏನಿದೆ, ಆಸ್ಪತ್ರೆ ಇದೆ. ಬೆಂಗಳೂರಿನ ಅತಿ ದೊಡ್ಡ ಆಸ್ಪತ್ರೆ ಬೌರಿಂಗ್ ಹಾಸ್ಪಿಟಲ್, ಅದು ಸರ್ಕಾರಿ ಆಸ್ಪತ್ರೆ. ಅತಿ ದೊಡ್ಡ ಆಸ್ಪತ್ರೆ ಬೆಂಗಳೂರಿನಲ್ಲಿದೆ. ಸೊ ನೀವು ಆ ಆಸ್ಪತ್ರೆಗೆ ಹೋದಾಗ ನಿಮಗೆ ಯಾರು ನೆನಪಾಗಬೇಕು? ಬರೀ ಬೌರಿಂಗ್ ಒಂದೇ ಅಲ್ಲ, ಬೆಂಟಿಂಗ್ ಕೂಡ ನೆನಪಾಗಬೇಕು. ಸೊ ಇವನ ಈ ನಿರ್ಧಾರದಿಂದ ಕಮಿಷನರ್ಗಳ ಆಳ್ವಿಕೆ ನಮ್ಮ ರಾಜ್ಯದಲ್ಲಿ ನಡೆಯುತ್ತೆ. ಮುಂದೆ 1881 ಅಂತ ಯಾಕೆ ಬರೋದೆ ಅಂದರೆ 1881ಗೆ ಒಬ್ಬ ಒಳ್ಳೆಯ ವೈಸ್ರಾಯ್ ಬರ್ತಾನೆ, ಲಾರ್ಡ್ ರಿಪ್ಪನ್ ಅಂತ. ಆವಾಗ ಅವನು ಭಾರತದ ವೈಸ್ರಾಯ್ ಆಗಿರ್ತಾನೆ. ಸೊ ಇವನ ಕಾಲದಲ್ಲಿ ಏನಾಗುತ್ತೆ, ಮೈಸೂರು ವಾಪಸ್ಸು ನಮ್ಮ ಅರಸರಿಗೆ ಅವನು ಬಿಟ್ಟುಕೊಡ್ತಾನೆ. ನಮ್ಮ ಒಡೆಯರವರಿಗೆ ಮೈಸೂರನ್ನು ಹಿಂದಕ್ಕೆ ವಾಪಸ್ ಮಾಡಿಕೊಡ್ತಾನೆ. ಯಾರು? ಲಾರ್ಡ್ ರಿಪ್ಪನ್. ಅದು ಮುಂದಿನ ಚರ್ಚೆಯಲ್ಲಿ ಬಂದಾಗ ಹೇಳ್ತೀನಿ. ವೈಸ್ರಾಯ್ ಲಾರ್ಡ್ ರಿಪ್ಪನ್ 1881ರಲ್ಲಿ ಮೈಸೂರನ್ನು ಮತ್ತೆ ಒಡೆಯರವರಿಗೆ ವಾಪಸ್ ಬಿಟ್ಟುಕೊಡ್ತಾನೆ.
ಅದನ್ನು ರೆಂಡಿಷನ್ ಆಫ್ ಮೈಸೂರು ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಸೊ ಹಾಗಾಗಿ 31ರಿಂದ 81ರವರೆಗೆ 50 ವರ್ಷ ಮೈಸೂರು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಈ ಘಟನೆ ನಡೆದಿದ್ದು ಯಾರ ಕಾಲದಲ್ಲಿ ಅಂದರೆ ಲಾರ್ಡ್ ಬೆಂಟಿಂಕ್ ಅಂತ ಹೇಳಿ. ಸೊ ನೀವು ಬೆಂಟಿಂಕ್ ಅಂದ ತಕ್ಷಣ ನಾವು ಕನ್ನಡಿಗರು ಮೈಸೂರಿನವರು ಇದನ್ನು ನೆನ್ಪಿಟ್ಕೋಬೇಕು. ಮೈಸೂರು ಪ್ರಾಂತ್ಯ ಬ್ರಿಟಿಷರಿಗೆ ಹೋಗಿದ್ದೆ ಇವನ ಕಾಲದಲ್ಲಿ. ಆದರೆ ಮತ್ತೂ ಒಂದು ಸರಿ ಹೇಳ್ತೀನಿ, ಮಿಸ್ಟೇಕ್ ಆಗಿದ್ದು ಯಾರ ಕಡೆಯಿಂದ ಅಂದರೆ ಇವನ ಕಡೆಯಿಂದ ಅಲ್ಲ. ನಮ್ಮ ಅರಸರು ಅವನಿಗೆ ಪತ್ರ ಬರೆದು ನಿಮ್ಮ ಸೈನಿಕರನ್ನು ಕಳಿಸ್ಕೊಡಿ, ಈ ದಂಗೆಯನ್ನು ಹತ್ತಿಕ್ಕೋದಕ್ಕೆ ಆಗ್ತಾ ಇಲ್ಲ ಅಂತ ಪತ್ರ ಬರೆದಿದ್ದೇ ಈ ಎಲ್ಲ ಅನಾಹುತಕ್ಕೆ ಕಾರಣವಾಗಿತ್ತು. ಸಪೋಸ್ ನಮ್ಮ ಚಾಮರಾಜ ಒಡೆಯರವರು ಆ ಭೂಕಂದಾಯವನ್ನು ಏನು ಜಾಸ್ತಿ ಮಾಡಿದ್ರು ಅದನ್ನು ಕಡಿಮೆ ಮಾಡಿ, ಆಯ್ತಪ್ಪ ಇಷ್ಟು ಬೇಡ ನಿಮಗೆ ಕಟ್ಟೋಕ್ಕಾಗಲ್ಲ ಅಂದರೆ ಕಡಿಮೆ ಕಟ್ಟ್ರಿ ಅಂತ ಹೇಳಿಬಿಟ್ಟಿದ್ರೆ ಈ ದಂಗೆನೂ ಆಗ್ತಿರಲಿಲ್ಲ, ಸೇನೆನೂ ಬರ್ತಿರಲಿಲ್ಲ, ನಮ್ಮ ಪ್ರಾಂತ್ಯ ಬ್ರಿಟಿಷರಿಗೆ ವಶವಾಗ್ತಿರಲಿಲ್ಲ. ಇವೆಲ್ಲವನ್ನು ತಪ್ಪಿಸಬಹುದಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆ ಪತ್ರದಿಂದಾಗಿ ಮೈಸೂರು ಪ್ರಾಂತ್ಯ ಬ್ರಿಟಿಷರಿಗೆ ಹೋಗುತ್ತೆ. ಸೊ ಇದು ಇವನ ಕಾಲದಲ್ಲಿ ಆದ ಇನ್ನೊಂದು ಮುಖ್ಯವಾದ ಘಟನೆ. ದೆನ್ ನೆಕ್ಸ್ಟ್ ಒನ್, ಇನ್ನೊಂದು ಲಾಸ್ಟ್ ಪಾಯಿಂಟ್ ಇದೆ, ಅದನ್ನು ನೋಡಿ ನಾನು ಮುಂದಿನ ಗವರ್ನರ್ ಜನರಲ್ಗೆ ಹೋಗ್ತೇನೆ. ಸಪ್ರೆಷನ್ ಆಫ್ ಥಗ್ಸ್. ಇದು ಇವನ ಕಾಲದಲ್ಲಿ ನಡೆದ ಇನ್ನೊಂದು ಮುಖ್ಯವಾದ ಘಟನೆ. ಈ ಥಗ್ಗರು ಅಂತ ಏನು ನಾವು ಕರಿತೀವಿ, ಇವರೇನಾಗಿದ್ದರು ಅಂತ ಹೇಳಿದರೆ ಇದೊಂದು ಅಪರಾಧಿ ಬುಡಕಟ್ಟು ಜನಾಂಗ, ಅಂದರೆ ಕ್ರಿಮಿನಲ್ ಟ್ರೈಬ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ. ಇವರು ಆರ್ಡಿನರಿ ಟ್ರೈಬ್ ಆಗಿರಲಿಲ್ಲ, ದೇ ವೇರ್ ಕ್ರಿಮಿನಲ್ ಟ್ರೈಬ್ ಇನ್ ಸೆಂಟ್ರಲ್ ಇಂಡಿಯಾ. ಇವರು ವಾಸವಾಗಿದ್ದು ಎಲ್ಲಿ ಅಂದರೆ ಮಧ್ಯ ಭಾರತದಲ್ಲಿ, ಸೆಂಟ್ರಲ್ ಇಂಡಿಯಾ, ಮಧ್ಯ ಭಾರತದ ಅರಣ್ಯಗಳಲ್ಲಿ, ದಟ್ಟವಾದ ಅರಣ್ಯಗಳಲ್ಲಿ, ಕಾಡುಗಳಲ್ಲಿ ಇವರು ವಾಸವಾಗಿದ್ದರು. ಸೊ ಅರಣ್ಯಗಳಲ್ಲಿದ್ದರು. ಇವ್ರ ಹೆಸರು ಏನು ಅಂತ ಹೇಳಿದರೆ ಥಗ್ಗರು ಅಂತ, ಅಲ್ಲೇ ಇಂಗ್ಲೀಷಲ್ಲಿ ಬರೆದಿದ್ದೀನಿ. ಥಗ್ಸ್ ಅನ್ನೋದು ಅದು ಒಂದು ಬುಡಕಟ್ಟು ಜನದ ಹೆಸರು ಅಷ್ಟೇ. ಇಟ್ ಈಸ್ ದ ನೇಮ್ ಆಫ್ ಎ ಟ್ರೈಬ್, ಒಂದು ಶೆಡ್ಯೂಲ್ಡ್ ಟ್ರೈಬ್ ಅಂತ ಈಗ ಕರಿತೀವಿ. ಸೊ ಅವ್ರಿಗೆ ಥಗ್ಗರು ಅಂತ ಅವ್ರ ಹೆಸರಿದು. ಇವರಿಂದ ಏನು ಸಮಸ್ಯೆ ಆಗ್ತಿತ್ತು ಅಂದರೆ, ಇವರ ಅರಣ್ಯಗಳಲ್ಲೇ ವಾಸವಾಗಿರೋ ಜೊತೆಗೆ ದೇವರ್ ವರ್ಷಿಪರ್ಸ್ ಆಫ್ ಕಾಳಿ, ಕಾಳಿ ದೇವಿಯ ಆರಾಧಕರಾಗಿದ್ದರು ಅವರು. ಇದು ನಮಗೆ ಸಮಸ್ಯೆ ಉಂಟಾಗುತ್ತೆ ಈಗ. ಯಾಕೆ ಅಂತ ಹೇಳ್ತೀನಿ. ಕಾಳಿ ದೇವಿಯ ಆರಾಧಕರು ಪ್ಲಸ್ ಅವ್ರೇನು ಮಾಡ್ತಿದ್ರು ಅಂದರೆ ನರಬಲಿಯನ್ನು ಕೊಡ್ತಿದ್ರು. ನಮ್ಮಲ್ಲೆಲ್ಲ ಇವೆಲ್ಲ ಪದ್ಧತಿಗಳು ಇದೆ, ನಿಮಗೆ ಗೊತ್ತಿದೆ. ಇನ್ನೂ ಕೆಲವು ಕಡೆಗಳಲ್ಲಿ ಅವು ಪೂರ್ತಿ ಹೋಗಿಲ್ಲ. ನರಬಲಿ ಅಂದರೆ ಮನುಷ್ಯರನ್ನೇ ಬಲಿಯನ್ನಾಗಿ ದೇವಿಗೆ ಕೊಡುವಂಥದ್ದು, ಅದನ್ನು ನರಬಲಿ, ಹ್ಯೂಮನ್ ಸ್ಯಾಕ್ರಿಫೈಸ್ ಅಂತ ಹೇಳ್ತೀವಿ. ಈ ನರಬಲಿ ಪದ್ಧತಿ ನಮ್ಮಲ್ಲಿ ಇದ್ದಾಗ ಕಾಳಿ ದೇವಿಯ ಆರಾಧಕರಾದಂಥ ಈ ಥಗ್ಗರು ಅನ್ನುವಂತಹ ಬುಡಕಟ್ಟು ಜನಾಂಗದವ್ರು ಏನು ಮಾಡ್ತಿದ್ರು, ಈ ಸೆಂಟ್ರಲ್ ಇಂಡಿಯಾದ ಮೂಲಕ ಉತ್ತರ ಭಾರತಕ್ಕೆ ಹೋಗುವ ಜನರ ಮೇಲೆ, ಯಾತ್ರಿಕರ ಮೇಲೆ, ಅಧಿಕಾರಿಗಳ ಮೇಲೆ, ವ್ಯಾಪಾರಸ್ಥರ ಮೇಲೆ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಆಗಿನ ಕಾಲದಲ್ಲಿ ಜಾಸ್ತಿ ರಸ್ತೆಗಳು, ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ. ಜನ ಎಲ್ಲ ಅರಣ್ಯದಲ್ಲಿ ಸುತ್ತ ಹಾಕ್ಕೊಂಡೇ ತಮ್ಮ ಸ್ಥಳಗಳಿಗೆ ಹೋಗಬೇಕಾಗಿತ್ತು. ಕುದುರೆ ಮೇಲೋ ಚಕ್ಕಡಿ ಗಾಡಿ ಮೇಲೋ ಹೋಗಬೇಕಾಗಿತ್ತು. ಈಗೇನು ನೀವು ನ್ಯಾಷನಲ್ ಹೈವೇ 8, 9, 14 ಅಂತ ಯಾವ ಹೈವೇನೂ ಇರಲಿಲ್ಲ, ಯಾವುದೂ ಇರಲಿಲ್ಲ. ಕಾಡಿನಲ್ಲೇ ಹೋಗಬೇಕಾಗಿತ್ತು. ಹೋಗಬೇಕಾದಾಗ ಈ ಥಗ್ಗರು ಏನು ಮಾಡ್ತಿದ್ರು, ಪ್ರವಾಸಿಗರ ಮೇಲೆ, ಯಾತ್ರಿಗರ ಮೇಲೆ ದಾಳಿ ಮಾಡಿ ಅವ್ರ ಹತ್ರ ಇರೋ ಸಂಪತ್ತನ್ನು ದೋಚಿಕೊಂಡು ಅವರನ್ನು ನರಬಲಿಯಾಗಿ ಕಾಳಿ ದೇವಿಗೆ ಅವರಿಗೆ ಅರ್ಪಿಸ್ತಿದ್ರು. ಆ ವ್ಯಕ್ತಿಗಳನ್ನು ಕಾಳಿ ದೇವಿಗೆ ನರಬಲಿಯಾಗಿ ಕೊಟ್ಟು ಕೊಂದುಬಿಡ್ತಿದ್ರು. ಸೊ ಜನಗಳಿಗೆ ಬಹಳ ಭಯ ಇತ್ತು. ಠಗ್ಗರು ಅಂತ ಕೇಳಿದರೆ ಜನರಲ್ಲಿ ಬಹಳಷ್ಟು ಸೆನ್ಸ್ ಆಫ್ ಫಿಯರ್, ಭಯ ಇತ್ತು. ಸೊ ಆವಾಗ ಅವ್ರು ಏನು ಮಾಡಿದರು ಅಂದರೆ ಹೋಗಿ ಬೆಂಟಿಂಕ್ನನ್ನು ರಿಕ್ವೆಸ್ಟ್ ಮಾಡಿದರು. ನೋಡಿ, ನಮಗೆ ಈ ಥರ ಭಯ ಇದೆ, ಈ ಠಗ್ಗರಿಂದ ನಮಗೆ ಭಾಳ ಅಂಜಿಕೆ ಇದೆ, ಓಡಾಡುವುದೇ ಕಷ್ಟವಾಗಿದೆ, ಯು ಡೂ ಸಮಥಿಂಗ್, ಏನಾದ್ರು ಮಾಡಿ ನಮಗೆ ರಕ್ಷಣೆ ಕೊಡು ಅಂತ ಹೇಳಿದಾಗ ಬೆಂಟಿಂಕ್ ಏನು ಮಾಡ್ತಾನೆ ಅಂದರೆ, ಹಿ ಅಪಾಯಿಂಟೆಡ್ ಒನ್ ಗುಡ್ ಆಫೀಸರ್, ಒಬ್ಬ ಒಳ್ಳೆ ಸಮರ್ಥ ಅಧಿಕಾರಿಯನ್ನು ಅಪಾಯಿಂಟ್ ಮಾಡ್ತಾನೆ. ಅವನ ಹೆಸರು ಕರ್ನಲ್ ಸ್ಲೀಮನ್ ಅಂತ. ಅವನ ಹೆಸರು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ನಲ್ಲಿ ಕೇಳ್ತಾನೆ. ಕರ್ನಲ್ ಸ್ಲೀಮನ್ ಎನ್ನುವಂಥ ಅಧಿಕಾರಿಯನ್ನು ನೇಮಕ ಮಾಡ್ತಾನೆ. ಯಾವುದಕ್ಕಾಗಿ ಅಂದರೆ ಈ ಥಗ್ಗರ ದಮನಕ್ಕಾಗಿ ಅಂತ ಅದನ್ನು ನಾವು ಕರಿತೀವಿ. ಥಗ್ಗರ ದಮನ ಮಾಡಲಿಕ್ಕಾಗಿಯೇ ಇವ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ಸೊ ಆ ಬ್ರಿಟಿಷ್ ಅಧಿಕಾರಿಯ ಹೆಸರೇನು ಅಂದರೆ ಕರ್ನಲ್ ಸ್ಲೀಮನ್ ಅಂತ. ಅವನೊಬ್ಬ ಆರ್ಮಿ ಅಧಿಕಾರಿಯಾಗಿದ್ದ.
ಆ ಕರ್ನಲ್ ಸ್ಲೀಮನ್ ಎನ್ನುವ ಅಧಿಕಾರಿಯನ್ನು ನೇಮಕ ಮಾಡಿ ನೀನು ಈ ಥಗ್ಗರ ದಮನವನ್ನು ನಿಯಂತ್ರಣವನ್ನು ಮಾಡಬೇಕು, ಇವ್ರನ್ನೆಲ್ಲ ಆ ಕಾಡಿನಿಂದ ಹೊರಗೆ ಹಾಕಬೇಕು. ಆ ಸೆಂಟ್ರಲ್ ಇಂಡಿಯಾದಲ್ಲಿದ್ದಂಥ ಏನು ದಟ್ಟ ಕಾಡುಗಳು, ಜಂಗಲ್ಸ್ ಏನಿವೆ ಅದರಿಂದ ಇವ್ರನ್ನೆಲ್ಲ ಹೊರಗೆ ಹಾಕಬೇಕು ಅಂತ. ಸೊ ಇವನು ಕರ್ನಲ್ ಸ್ಲೀಮನ್ ಏನು ಮಾಡ್ತಾನೆ, ಒಂದು ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡ್ತಾನೆ. ಅದನ್ನು ಆಪರೇಷನ್ ಥಗ್ಸ್ ಅಂತ ಕರಿತೀವಿ ನಾವು. ಥಗ್ಗರ ಕಾರ್ಯಾಚರಣೆ ಅಂತ ಕನ್ನಡದಲ್ಲಾಗುತ್ತೆ. ಆ ಥಗ್ಗರ ಕಾರ್ಯಾಚರಣೆ ನಡೆಸಿ ಆಗಿನ ಕಾಲದಲ್ಲಿ ಅವನೇನು ಮಾಡ್ತಾನೆ, 1700 ಥಗ್ಗರನ್ನು ಅರೆಸ್ಟ್ ಮಾಡ್ತಾನೆ. ಇದು ಬಹಳ ಮುಖ್ಯವಾದ ಒಂದು ಅವನ ಸಾಧನೆ. ಥಗ್ಗರ ಬಂಧನ ಅಂತ ಹೇಳ್ತೀವಿ. ಅವ್ರನ್ನ ಸೆರೆ ಹಿಡಿತಾನೆ. ಕಾಡಿನಲ್ಲೆಲ್ಲ ಕಾರ್ಯಾಚರಣೆ ಮಾಡಿ ಈ ಬುಡಕಟ್ಟು ಜನಾಂಗದವ್ರನ್ನ ಅರೆಸ್ಟ್ ಮಾಡಿ ಸೆರೆ ಹಿಡಿದು ಅವ್ರನ್ನೆಲ್ಲ ಜೈಲಿಗೆ ಹಾಕ್ತಾನೆ. ಈ ಥಗ್ಗರನ್ನೆಲ್ಲ ಕಾಡಿನಿಂದ ಕ್ಲಿಯರ್ ಮಾಡಿ, ಕ್ಲೀನಿಂಗ್ ದ ಫಾರೆಸ್ಟ್ ಅಂತ ಹೇಳ್ತೀವಿ. ಅರಣ್ಯ ಪ್ರದೇಶವನ್ನು ಸ್ವಚ್ಛಗೊಳಿಸಿ ಅಲ್ಲಿ ಏನೇನು ಥಗ್ಗರಿದ್ದರೂ ಎಲ್ಲ ಗುಡ್ಡಗಾಡುಗಳಲ್ಲಿ, ಗವಿಗಳಲ್ಲಿ, ಆಮೇಲೆ ಅರಣ್ಯದಲ್ಲಿ ಅಡಗಿಕೊಳ್ತಿದ್ರು ಅವ್ರನ್ನೆಲ್ಲ ಸರ್ಚ್ ಮಾಡಿ, ಅದನ್ನು ಕೋಂಬಿಂಗ್ ಆಪರೇಷನ್ ಅಂತ ಹೇಳ್ತೀವಿ ನಾವು ಪೊಲೀಸ್ ಭಾಷೆಯಲ್ಲಿ. ಕೋಂಬಿಂಗ್ ಆಪರೇಷನ್, ಕಾಡು ಮೇಡುಗಳನ್ನೆಲ್ಲ ಸರ್ಚ್ ಮಾಡಿ ಒಟ್ಟು 1700 ಜನ ಥಗ್ಗರನ್ನು ಅರೆಸ್ಟ್ ಮಾಡಿ ತಂದವರನ್ನು ಜೈಲಿನಲ್ಲಿರ್ತಾನೆ. ಅದರಿಂದ ಜನರಿಗೆ ಏನಾಗುತ್ತೆ ಅಂದರೆ ಈ ಥಗ್ಗರ ಒಂದೇನು ಟೆನ್ಷನ್, ಭೀತಿ ಇತ್ತು, ಅಪಾಯ ಇತ್ತು, ಅದು ನಿವಾರಣೆಯಾಗುತ್ತೆ. ಸೊ ಹಾಗಾಗಿ ಬೆಂಟಿಂಕನಿಗೆ ಏನು ನಾವು ಟೈಟಲ್ ಕೊಡ್ತೀವಿ ಅಂದರೆ ಸಪ್ರೆಸರ್ ಆಫ್ ಥಗ್ಸ್ ಅಂತ ಕರೀತಾರೆ. ಎಕ್ಸಾಮ್ನಲ್ಲಿ ನಿಮಗೆ ಕ್ವಶನ್ ಈ ಥರ ಬರುತ್ತೆ, ಸಪ್ರೆಸರ್ ಆಫ್ ಥಗ್ಸ್ ಎಂದು ಯಾರನ್ನು ಕರೆದರು ಅಂತ ಕೇಳ್ತಾನೆ. ಥಗ್ಗರ ನಿಯಂತ್ರಕ ಯಾರು ಅಂತ ಕೇಳಿದರೆ ನೀವು ಆನ್ಸರು ಬೆಂಟಿಂಕ್ ಅಂತ ಹೇಳಬೇಕು. ಥಗ್ಗರ ನಿಯಂತ್ರಕ ಯಾರು ನಿಯಂತ್ರಣ ಮಾಡಿದರು ಅಂದರೆ ಲಾರ್ಡ್ ಬೆಂಟಿಂಕ್ ಅಂತ ಹೇಳ್ತೀವಿ. ಬಟ್ ಅಧಿಕಾರಿ ಯಾರು ಅಂತ ನಿಮಗೆ ಎಕ್ಸಾಮ್ನಲ್ಲಿ ಪ್ರಶ್ನೆ ಬಂದರೆ ನೀವು ದಯವಿಟ್ಟು ಈ ಹೆಸರು ನೆನ್ಪಿಟ್ಕೊಳ್ಳಿ, ಕರ್ನಲ್ ಸ್ಲೀಮನ್. ಸ್ಲೀಮನ್ ಅನ್ನುವ ಬ್ರಿಟಿಷ್ ಅಧಿಕಾರಿ ಈ ಕೆಲಸವನ್ನು ಯಶಸ್ವಿಯಾಗಿ ಮಾಡ್ತಾನೆ. ಇದೊಂದು ಯಶಸ್ವಿ ಕಾರ್ಯಾಚರಣೆಯಾಗಿ ಮುಕ್ತಾಯವಾಗುತ್ತೆ, ಯಶಸ್ವಿ ಕಾರ್ಯಾಚರಣೆಯಾಗಿ ಆಗುತ್ತೆ. ಸೊ ಇದು ನಮಗೇನು ಸರ್ ಲಿಂಕು, ಯಾಕೆ ಇದಕ್ಕಿಷ್ಟು ಮಹತ್ವ ಅಂತ ನೀವು ಕೇಳ್ಬೋದು. ಅದನ್ನು ಒಂದೇ ಮಾತಲ್ಲಿ ಹೇಳ್ತೀನಿ. ಆಗಿನ ಕಾಲದಲ್ಲಿ ಥಗ್ಗರಿದ್ದರು, ಜನ ಅವರಿಗೆ ಹಂಚಿಕೊಂಡು ಕಾಡಿನಲ್ಲಿ ಓಡಾಡೋದಕ್ಕೆ ಹೆದರ್ತಿದ್ರು. ಈಗ ಥಗ್ಗರ ಜಾಗದಲ್ಲಿ ಯಾರು ಬಂದಿದ್ದಾರೆ, ಭಯೋತ್ಪಾದಕರು ಬಂದಿದ್ದಾರೆ, ನಕ್ಸಲೀಯರು ಬಂದಿದ್ದಾರೆ, ಆಮೇಲೆ ಮಾಫಿಯಾಗಳು, ಕ್ರಿಮಿನಲ್ ಎಲಿಮೆಂಟ್ಸ್ಗಳು ಬಂದಿವೆ. ಈಗ ನಮಗೂ ಕೂಡ ಅವರಿಂದ ಭಯ ಇದೆ. ಆದರೆ ಈಗ ನಮ್ಮನ್ನು ಆಡಳಿತ ಮಾಡುವವರು ಇವನ್ ಥರ ಅವರನ್ನು ಏನು ಮಾಡ್ತಾಯಿಲ್ಲ, ದಮನ ಮಾಡ್ತಾಯಿಲ್ಲ. ಆ ಪಾಯಿಂಟು ನೀವು ಕಲಿಬೇಕು. ನಾಳೆ ನೀವು KS ಅಧಿಕಾರಿಗಳಾದ ಮೇಲೆ ನಿಮ್ಮ ಜಿಲ್ಲೆಯಲ್ಲೋ ತಾಲೂಕಿನಲ್ಲೋ ಸರ್ ನಮಗೆ ಈ ಥರ ಯಾರಿಂದನೋ ತೊಂದರೆ ಇದೆ ಅಂತ ಹೇಳಿದರೆ ನೀವು ನನಗೆ ಸಂಬಂಧ ಇಲ್ಲ ಅಂತ ಕಾರ್ ಹತ್ಕೊಂಡು ಹೋಗಬಾರ್ದು, ಕೆಂಪು ಲೈಟ್ ಹಾಕ್ಕೊಂಡು. ನೀವು ಒಬ್ಬ ತಹಶೀಲ್ದಾರ್ ಆಗಿ, AC ಆಗಿ, ಒಬ್ಬ DYSP ಆಗಿ ನಿಮ್ಮ ಜಿಲ್ಲೆಯಲ್ಲಿ ಯಾರು ಜನಗಳಿಗೆ ಕಿರುಕುಳ ಕೊಡ್ತಿರ್ತಾರೆ ಅವ್ರ ಮೇಲೆ ಕಾರ್ಯಾಚರಣೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಕಾನೂನಿನ ಅಡಿಯಲ್ಲಿ ಅವರಿಗೆ ಶಿಕ್ಷೆ ಆಗುವಂತೆ ನೋಡಿದರೆ ಆವಾಗ ನೀವು ಈ ಪಾಯಿಂಟನ್ನು ಓದಿದ್ದು ಸಾರ್ಥಕ. ಅವಾಗ ನೀವು ಯಾರನ್ನ ನೆನ್ಪಿಟ್ಕೋಬೇಕು, ನಿಮ್ಮ ಊರಲ್ಲಿ ಯಾರ್ದೋ ಸಮಸ್ಯೆ ಇದೆ ಅಂದಾಗ ಬೆಂಟಿಂಕನ್ನು ನೆನ್ಪು ಮಾಡ್ಕೊಳ್ರಿ, ಥಗ್ಗರನ್ನು ನೆನ್ಪು ಮಾಡ್ಕೊಳ್ಳಿ, ಸ್ಲೀಮನ್ ಎನ್ನುವ ಅಧಿಕಾರಿ ನೆನ್ಪು ಮಾಡ್ಕೊಳ್ಳಿ. ಅವ್ರು ಹೇಗೆ ಅದನ್ನು ಕಂಟ್ರೋಲ್ ಮಾಡಿದ್ರು, ನೀವು ನಿಮ್ಮ ಜಿಲ್ಲೆ ತಾಲೂಕಿನಲ್ಲಿ ಇಂಥ ವ್ಯಕ್ತಿಗಳು, ದುಷ್ಟಶಕ್ತಿಗಳು ಅಂತ ಹೇಳ್ತೀವಿ, ಅವರನ್ನು ಸಪ್ರೆಸ್ ಮಾಡಿ ಜನಸಾಮಾನ್ಯರನ್ನು ಕಾಪಾಡಬೇಕು. ಪ್ರೊಟೆಕ್ಷನ್ ಟು ದಿ ಕಾಮನ್ ಪೀಪಲ್. ಅಮಾಯಕ ಜನರು, ಮುಗ್ಧ ಜನರಿಗೆ ತೊಂದರೆಯಾಗದಂತೆ ಜನರನ್ನು ಕಾಪಾಡುವುದೇನಿದೆಯಲ್ಲ ಅದು ಬೆಂಟಿಂಕ್ನಿಂದ ನಾವು ಕಲಿಯಬೇಕಾದ ಪಾಠ. ಸಪೋಸ್ ಅವನೇನು ಇದನ್ನು ಮಾಡಿರಲಿಲ್ಲ ಅಂತ ಇಟ್ಕೊಳ್ಳಿ, ಆರ್ಗ್ಯುಮೆಂಟ್ ಸೇಕ್, ಅವನು ಯಾವುದೇ ಈ ಥರದ ಕ್ರಮ ತೊಗೊಂಡಿರಲಿಲ್ಲ ಅಂದರೆ ನಮ್ಮ ಜನರಿಗೆ ಬಹಳಷ್ಟು ತೊಂದರೆಯಾಗ್ತಿತ್ತು. ಆ ಅರಣ್ಯ ಪ್ರದೇಶದಲ್ಲಿ ಓಡಾಡುವುದಕ್ಕೇ ಜನರಿಗೆ ಏನಾಗ್ತಿತ್ತು, ಕಷ್ಟ ಆಗ್ತಿತ್ತು. ಆದರೆ ಅದನ್ನು ನಿವಾರಣೆ ಮಾಡಿದ್ದು ಯಾರು, ಲಾರ್ಡ್ ಬೆಂಟಿಂಕ್ ಅಂತ ಹೇಳ್ತೀವಿ. ಸೊ ಹೀಗೆ ಅವನ ಕಾಲದ ಈ ಒಂದು ಘಟನೆ ನಮ್ಮ ಈಗಿನ ಆಡಳಿತಗಾರರಿಗೆ ಒಂದು ಮಾದರಿಯಾಗಿದೆ, ಒಂದು ರೋಲ್ ಮಾಡೆಲ್ ಆಗಿದೆ. ಅವನು ಹೇಗೆ ಅದನ್ನು ನಿಯಂತ್ರಣ ಮಾಡಿದ್ನೋ ನಮ್ಮ ಕಾಲದ ಸಮಸ್ಯೆಗಳನ್ನು ನಮ್ಮ ಅಧಿಕಾರಿಗಳು ಈ ರೀತಿಯಾಗಿ ನಿವಾರಣೆ ಮಾಡಬೇಕು ಅನ್ನೋದು ಇತಿಹಾಸ ನಿಮಗೆ ಕಲಿಸುವ ಒಂದು ಪಾಠ. ಸೊ ಇದು ಆ ಸಪ್ರೇಷನ್ ಆಫ್ ಥಗ್ಸ್ ಅನ್ನುವುದರ ಬಗ್ಗೆ ವಿವರಣೆ. ಮತ್ತು ಅದಾದಮೇಲೆ ಅವನ ಆಡಳಿತ ಅವಧಿ ಮುಗಿಯುತ್ತೆ. 1835 ಅವನು ವಾಪಸ್ಸು ಲಂಡನ್ನಿಗೆ ಹೊರಟು ಹೋಗ್ತಾನೆ. ಸೊ ಬೆಂಟಿಂಕನ ಅವಧಿ ಮುಗಿದ ಮೇಲೆ, ಅವನು ಹೊರಟು ಹೋದ್ಮೇಲೆ ಮತ್ತೆ ಇಬ್ಬರು ಗವರ್ನರ್ ಜನರಲ್ ಬರ್ತಾರೆ. ಬಟ್ ಅವ್ರ ಬಗ್ಗೆ ನಾನೀಗ ತರಗತಿಯಲ್ಲಿ ಚರ್ಚೆ ಮಾಡಲ್ಲ, ಆ್ಯಸ್ ಇಟ್ ಈಸ್ ನಾಟ್ ನೆಸರಿ ಫಾರ್ ಯುವರ್ ಎಕ್ಸಾಮ್.
ನೇರವಾಗಿ ನಾವು ಕೊನೆಯ ಗವರ್ನರ್ ಜನರಲ್ ಬಗ್ಗೆ ನಾನೀಗ ಚರ್ಚೆಗೆ ಹೋಗ್ತೀನಿ. ಅದು ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಈಗ ನೆಕ್ಸ್ಟ್ ಮುಂದಿನ ಗವರ್ನರ್ ಜನರಲನ್ನು ನಾನೀಗ ಚರ್ಚೆಗೆ ತೆಗೆದುಕೊಳ್ತೀನಿ. ಲಾರ್ಡ್ ಡಾಲ್ಹೌಸಿ 1848ರಿಂದ 1856 ಇದು ಅವನ ಕಾಲಾವಧಿ, ಲಾರ್ಡ್ ಡಾಲ್ಹೌಸಿ. ಸೊ ಇವನನ್ನು ಏನಂತ ಕರಿತೀವಿ ನಾವು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಪಿಲ್ಲರ್ ಅಂತ ಕರಿತೀವಿ. ಇನ್ಫ್ರಾಸ್ಟ್ರಕ್ಚರ್ ಪಿಲ್ಲರ್. ನಾವು ಒಬ್ಬೊಬ್ಬರನ್ನು ಒಂದೊಂದು ಆಧಾರ ಸ್ತಂಭ ಅಂತ ನಾನಾಗಲೇ ಹೇಳಿದೆ. ಇವನನ್ನು ಮೂಲ ಸೌಕರ್ಯಗಳ ಪಿತಾಮಹ, ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಇನ್ಫ್ರಾಸ್ಟ್ರಕ್ಚರನ್ನು ಕಲ್ಪಿಸಿಕೊಟ್ಟವನು ಯಾರು ಅಂತ ಹೇಳಿದರೆ ನಾವು ಲಾರ್ಡ್ ಡಾಲ್ಹೌಸಿ ಅಂತ ಹೇಳ್ತೀವಿ. ಸೊ ಇವನ ಕಾಲದ ಮುಖ್ಯಾಂಶಗಳೇನು ಅಂತ ನಾನೀಗ ಬೋರ್ಡಲ್ಲಿ ಬರಿತೀನಿ, ಅದು ನೋಟ್ ಮಾಡ್ಕೊಳ್ಳಿ. ಮೇನ್ ಪಾಯಿಂಟ್ಸ್ ಏನು, ಇವನ ಕಾಲದ ಮುಖ್ಯಾಂಶಗಳು, ಪ್ರಮುಖ ಘಟನೆಗಳನ್ನು ನೋಟ್ ಮಾಡಿ. ಸೊ ಅದರಲ್ಲಿ ಫಸ್ಟ್ ಪಾಯಿಂಟು ನೀವು ನೋಟ್ ಮಾಡಬೇಕಾಗಿದ್ದು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ಪದ್ಧತಿ ಇವನ ಕಾಲದಲ್ಲಿ ಜಾರಿಗೆ ಬರುತ್ತೆ. 1848ರಲ್ಲಿ ಜಾರಿಗೆ ಬರುತ್ತೆ. ಎರಡನೇದು ಫಾದರ್ ಆಫ್ 3 ಡಿಪಾರ್ಟ್ಮೆಂಟ್ಸ್. 3 ಇಲಾಖೆಗಳನ್ನು ಅವನು ಸ್ಥಾಪನೆ ಮಾಡ್ತಾನೆ. ಫಾದರ್ ಆಫ್ 3 ಡಿಪಾರ್ಟ್ಮೆಂಟ್ಸ್, 3 ಇಲಾಖೆಗಳನ್ನು ಸ್ಟಾರ್ಟ್ ಮಾಡಿದಂಥ ವ್ಯಕ್ತಿ. ಆ ಇಲಾಖೆಗಳ ಹೆಸರನ್ನು ನಾನೀಗಲ್ಲಿ ಬೋರ್ಡ್ ಮೇಲೆ ಬರಿತಾ ಇದ್ದೀನಿ, ನೋಟ್ ಮಾಡಿಕೊಳ್ಳಿ. ರೈಲ್ವೇಸ್, ರೈಲ್ವೆ ಇಲಾಖೆಯನ್ನು ಭಾರತದಲ್ಲಿ ಸ್ಟಾರ್ಟ್ ಮಾಡಿದವನು. ನಿಮ್ಮ PWD ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದವನು. ಮತ್ತು ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್, ಅಂಚೆ ಮತ್ತು ತಂತಿ ಇಲಾಖೆಯನ್ನು ಸ್ಟಾರ್ಟ್ ಮಾಡಿದವನು ಯಾರು ಅಂದರೆ ನಾವು ಡಾಲ್ಹೌಸಿ ಅಂತ ಹೇಳ್ತೀವಿ. ಇವು 3 ಸ್ಟಾರ್ಟ್ ಆಗಿದ್ದು 1853ರಲ್ಲಿ. ಇಸ್ವಿ ನೆನ್ಪಿಟ್ಕೊಳ್ಳಿ, 1853ರಲ್ಲಿ ಇವು ಸ್ಟಾರ್ಟ್ ಆಗ್ತವೆ. ತ್ರಿವಳಿ ಇಲಾಖೆಗಳ ಪಿತಾಮಹ ಅಂತ ನಾವು ಕರಿತೀವಿ. ಇನ್ನು ಮೂರನೇದು ಇವನ ಕಾಲದ ಮುಖ್ಯ ಘಟನೆ ಅಂತ ಹೇಳಿದರೆ ವುಡ್ಡನ ವರದಿ ಅಂತ ಒಂದು ವರದಿ ಬರುತ್ತೆ ಲಂಡನ್ನಿಂದ. ವುಡ್ಸ್ ಡಿಸ್ಪ್ಯಾಚ್ ಅಂತ ಹೇಳ್ತೀವಿ. ವುಡ್ಸ್ ಡಿಸ್ಪ್ಯಾಚ್, ಡಿಸ್ಪ್ಯಾಚ್ ಅಂದರೆ ವರದಿ. 1854 ಇದು ವರದಿ ಲಂಡನ್ನಿಂದ ಬರುತ್ತೆ. ದಿಸ್ ರಿಪೋರ್ಟ್ ಕಮ್ಸ್ ಫ್ರಮ್ ಲಂಡನ್. ಅದನ್ನು ವುಡ್ಡನ ವರದಿ ಅಂತ ಹೇಳ್ತೀವಿ. ಅದರ ವಿವರ ಏನಕ್ಕೆ ಸಂಬಂಧಪಟ್ಟಿದೆ ಅಂದರೆ ಪ್ರೈಮರಿ ಎಜುಕೇಷನ್, ಪ್ರಾಥಮಿಕ ಶಿಕ್ಷಣಕ್ಕೆ ಬುನಾದಿಯನ್ನು ಹಾಕಿದ ವರದಿ. ಇವತ್ತು ಯಾರಾದರೂ ನಮ್ಮ ದೇಶದಲ್ಲಿ ಪ್ರೈಮರಿ ಎಜುಕೇಷನ್ ಬಗ್ಗೆ ಚರ್ಚೆ ಅಥವಾ ಮಾತುಕತೆಯನ್ನು ಮಾಡ್ತಿದ್ರೆ ಅದಕ್ಕೆ ಫಸ್ಟು ನಾವು ಆಧಾರ ತಗೊಳ್ಳೋದು ಯಾವುದು ಅಂದರೆ ವುಡ್ಡನ ವರದಿ. ಹಾಗಾಗಿ ಆ ವುಡ್ಡನ ವರದಿಯನ್ನು ನಾವು ಏನಂತ ಕರಿತೀವಿ ಅಂದರೆ ದ ಬೈಬಲ್ ಆಫ್ ಪ್ರೈಮರಿ ಎಜುಕೇಷನ್ ಇನ್ ಇಂಡಿಯಾ. ಭಾರತದಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ನಾಂದಿ ಹಾಡಿದ, ಬುನಾದಿ ಹಾಡಿದ ಒಂದು ವರದಿ ಯಾವುದು ಅಂದರೆ ವುಡ್ಡನ ವರದಿ. ಅದು 1854ರಲ್ಲಿ ಬರುತ್ತೆ. ಈ ವರದಿಯನ್ನು ಜಾರಿಗೆ ತಂದಿದ್ಯಾರು ಅಂದರೆ ನಾವು ಲಾರ್ಡ್ ಡಾಲ್ಹೌಸಿ ಅಂತ ಹೇಳ್ತೀವಿ. ಈ ವರದಿಯನ್ನು ಜಾರಿಗೆ ತಂದಿದ್ದು ನಾವು ಡಾಲ್ಹೌಸಿ ಅಂತ ಹೇಳ್ತೀವಿ. ಇದು ಒಂದು ಮುಖ್ಯವಾದ ಬೆಳವಣಿಗೆ. ಇನ್ನು 4ನೇದು ಇವನ ಕಾಲದಲ್ಲಿ ಒಂದು ಸಮಾಜ ಸುಧಾರಣೆಯಾಗುತ್ತೆ. ಏನದು ಸುಧಾರಣೆ ಅಂತ ಹೇಳಿದರೆ ವಿಡೋ ರೀಮ್ಯಾರೇಜ್ ಆ್ಯಕ್ಟ್, ವಿಧವಾ ಪುನರ್ವಿವಾಹ ಕಾಯ್ದೆ. ನೋಟ್ ಮಾಡಿ, ವಿಡೋ ರೀಮ್ಯಾರೇಜ್ ಆ್ಯಕ್ಟು ಇವನ ಕಾಲದಲ್ಲಿ ಜಾರಿಗೆ ಬರುತ್ತೆ 1854. ವಿಡೋ ಅಂದರೆ ವಿಧವೆ, ವಿಧವಾ ಪುನರ್ವಿವಾಹ ಕಾಯ್ದೆ, ವಿಧವಾ ವಿವಾಹ ಕಾಯ್ದೆ ಅಂತ ಕನ್ನಡದಲ್ಲಾಗುತ್ತೆ. ಸೊ ಈ ಕಾಯ್ದೆಯನ್ನು ಜಾರಿಗೆ ತಂದಿದ್ದು ಯಾರು ಅಂತ ಹೇಳಿದರೆ ನಾವು ಲಾರ್ಡ್ ಡಾಲ್ಹೌಸಿ ಅಂತ ಹೇಳ್ತೀವಿ. ಇದೊಂದು ಸಾಮಾಜಿಕ ಸುಧಾರಣೆ, ಸೋಷಿಯಲ್ ರಿಫಾರ್ಮ್. ಇದು ಸಾಮಾಜಿಕ ಸುಧಾರಣೆ ಇವನ ಕಾಲದಲ್ಲಿ ಆದಂಥದ್ದು. ಹಿಂದೂ ವಿಧವೆ ಮಹಿಳೆಗೆ ಇನ್ನೊಂದು ಬಾರಿ ಮದುವೆ ಆಗಲಿಕ್ಕೆ, ಸೆಕೆಂಡ್ ಮ್ಯಾರೇಜ್ ಆಗಲಿಕ್ಕೆ ಈ ಕಾಯ್ದೆ ಅವಕಾಶ ಮಾಡಿಕೊಡುತ್ತೆ. ಆದರೆ ಇಲ್ಲೇ ಆರಂಭದಲ್ಲಿ ನೀವೇನು ನೆನ್ಪಿಟ್ಕೋಬೇಕು, ಕಾಯ್ದೆ ಇವನು ಜಾರಿಗೆ ತಂದರೂ ಕೂಡ ಇದಕ್ಕಾಗಿ ತುಂಬ ಹೋರಾಟ ಮಾಡಿದಂಥ ನಮ್ಮ ಒಬ್ಬ ನಾಯಕರ ಹೆಸರು ಕೂಡ ನಿಮಗೆ ನೆನಪಿನಲ್ಲಿರಬೇಕು. ಅವ್ರ ಬಗ್ಗೆ ಹಿಂದಿನ ಚರ್ಚೆಯಲ್ಲಿ ಹೇಳಿದೆ, ಬೆಂಟಿಂಕನ ಕಾಲದಲ್ಲಿ. ಯಾರು ಅಂತ ಬಹುಶಃ ನಿಮಗೆ ನೆನಪಿಗಿರುತ್ತೆ. ಈಶ್ವರಚಂದ್ರ ವಿದ್ಯಾಸಾಗರ್. ಇವರ ಹೆಸರು ನೀವು ಮರಿಬಾರ್ದು. ಅಂದರೆ ಬರೀ ಇವನು ಒಬ್ಬನೇ ಹೆಸರು ಹೇಳಿದರೆ ನಿಮಗೆ ಅದು ಐಡಿಯಾ ಬರಲ್ಲ. ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಕೂಡ ಇದಕ್ಕೆ
ಬೆಂಬಲಿಸಿದ್ರು ಅನ್ನೋದನ್ನು ಮರಿಬೇಡ್ರಿ. ನಮ್ಮ ದೇಶದ ದೊಡ್ಡ ಸಂಸ್ಕೃತ ಪಂಡಿತರವರು ಪಂಡಿತ್ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಕೂಡ ಇದಕ್ಕೆ ಸಹಕಾರ ಕೊಡ್ತಾರೆ, ಬೆಂಬಲ ಕೊಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಹಾಗಾಗಿ ಇದೇನಾಗುತ್ತೆ, ಯಶಸ್ವಿಯಾಗಿ ಬರುತ್ತೆ. ಮತ್ತು ಬರೀ ಸಹಕಾರ ಅಷ್ಟೇ ಅಲ್ಲ, ಅವರು ಸ್ವತಃ ಒಬ್ಬ ವಿಧವೆಯನ್ನು ಮದುವೆ ಆಗ್ತಾರೆ. ದಟ್ ಈಸ್ ದ ಗ್ರೇಟ್ನೆಸ್. ಬರೀ ಭಾಷಣ ಮಾಡೋದಲ್ಲ, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಸ್ವತಃ ಒಬ್ಬ ಹಿಂದೂ ವಿಧವೆಯನ್ನು ಮದುವೆ ಆಗುವುದರ ಮೂಲಕ ಒಂದು ಸಾಮಾಜಿಕ ಸುಧಾರಣೆಗೆ, ಹೊಸ ಮನ್ವಂತರಕ್ಕೆ ಅವರು ಮುನ್ನುಡಿ ಬರೀತಾರೆ. ಹಾಗಾಗಿ ಇಲ್ಲಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ಕೊಡುಗೆ ಭಾಳ ಸ್ಮರಣೀಯ, ನೆನ್ಪಿಟ್ಕೋಬೇಕು. ಆದರೆ ಕಾಯ್ದೆ ತಂದಿದ್ಯಾರು ಅಂದರೆ ನಾವು ಡಾಲ್ ಹೌಸಿ ಅಂತ ಹೇಳ್ತೀವಿ, ಅವನ ಕಾಲದಲ್ಲಿ ಆ ಕಾಯ್ದೆ ಬರುತ್ತೆ. ಸೊ ಇದಿಷ್ಟು ಇವನು ಮಾಡಿದಂಥ ಒಳ್ಳೆಯ ಕೆಲಸಗಳು, ಅಂದರೆ ಗುಡ್ ಆ್ಯಕ್ಟ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಅವನ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಲ್ಲ, ಅಂದರೆ ಗುಡ್ ಆ್ಯಕ್ಟ್ಸ್ ಆಫ್ ಡಾಲ್ ಹೌಸಿ. ಈಗ ಮುಂದೆ ನಾನೇನು ಪಾಯಿಂಟ್ಸ್ ಬರೀತೀನಿ, ಇವು ಭಾಳ ಡೇಂಜರಸ್ ಆಗಿದ್ದು. ಇದನ್ನು ಮಾಡಿದ್ರಿಂದನೇ ಮುಂದೆ ಸಿಪಾಯಿ ದಂಗೆಗೆ ಕಾರಣ ಆಗುತ್ತೆ. ಅದನ್ನು ಇಲ್ಲಿ ಬರಿತೀನಿ. ನೆಗೆಟಿವ್ ಡಿಸಿಷನ್ಸ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಇವನು ಕೈಗೊಂಡಂತಹ ತಪ್ಪು ನಿರ್ಧಾರಗಳು, ನೆಗೆಟಿವ್ ಅಂದರೆ ರಾಂಗ್ ಅಂತ ಅರ್ಥ. ತಪ್ಪು ನಿರ್ಧಾರಗಳು ಏನನ್ನು ತಗೊಂಡ ಅಂತ ಹೇಳಿದರೆ, ಸೊ ಆ ಪಾಯಿಂಟ್ಸನ್ನು ನೋಟ್ ಮಾಡಿ. ಮೊದಲನೇದು ಅಬಾಲಿಷನ್ ಆಫ್ ಟೈಟಲ್ ಆ್ಯಂಡ್ ಪೆನ್ಷನ್ಸ್. ಅಬಾಲಿಷನ್ ಆಫ್ ಟೈಟಲ್ಸ್ ಆ್ಯಂಡ್ ಪೆನ್ಷನ್. ನಮ್ಮ ಭಾರತೀಯ ಅರಸರಿಗೆ ಇದ್ದಂತಹ ಬಿರುದುಗಳು ಮತ್ತು ಪಿಂಚಣಿಯನ್ನು ರದ್ದತಿ ಮಾಡಿದ್ದು 1856ರಲ್ಲಿ. ಅಂದರೆ ಕೊನೆಯ ವರ್ಷ ಅವನು ಭಾರತ ಬಿಟ್ಟು ಹೋಗಬೇಕಾದಾಗ ಕೊನೆಯ ವರ್ಷ ಮಾಡಿದ ತಪ್ಪೇನು ಅಂದರೆ ಬಿರುದುಗಳ ಮತ್ತು ಪಿಂಚಣಿಯ ರದ್ದತಿ. ಅಬಾಲಿಷನ್ ಅಂದರೆ ರದ್ದತಿ, ಅಬಾಲಿಷನ್ ಅಂದರೆ ರದ್ದತಿ. ಟೈಟಲ್ ಅಂದರೆ ಬಿರುದು, ಪೆನ್ಷನ್ ಅಂದರೆ ಪಿಂಚಣಿ. ನಮ್ಮ ಅರಸರುಗಳಿಗೆ ಕೊಡ್ತಿದ್ದಂತಹ ಪಿಂಚಣಿ ಮತ್ತು ಬಿರುದುಗಳನ್ನು ರದ್ದತಿ ಮಾಡಿದವರು ಯಾರು ಅಂತ ಹೇಳಿದ್ರೆ ಡಾಲ್ ಹೌಸಿ ಅಂತ ಹೇಳ್ತೀವಿ. ಇದು ನಮ್ಮ ಅರಸರ ಆಕ್ರೋಶಕ್ಕೆ ಕಾರಣವಾಗುತ್ತೆ. ನಮ್ಮ ಅರಸರುಗಳಿಗೇನು ಬಿರುದುಗಳಿದ್ವು, ರಾವ್ ಬಹದ್ದೂರ್ ಅಂತಿತ್ತು, ಆನಂತರ ನಿಜಾಮ್ ಅಂತ ಟೈಟಲ್ ಇತ್ತು. ಆಮೇಲೆ ಕೆಲವು ನವಾಬರು ತಮ್ಮದೇ ಆದ ಬಿರುದುಗಳನ್ನ ಇಟ್ಕೊಂಡಿದ್ರು. ನಿಮ್ಮ ಮೊಘಲ್ ಚಕ್ರವರ್ತಿಗೆ ಅವನಿಗೆ ಖಾವಿಂದ್ ಅಂತ ಒಂದು ಬಿರುದಿತ್ತು, ಶಹನ್ ಶಾ ಅಂತ ಬಿರುದಿತ್ತು, ದರ್ವೇಶ ಅಂತ ಇತ್ತು. ಇನ್ನು ಬೇರೆ ಬೇರೆ ಬಿರುದುಗಳನ್ನು ಅರಸರುಗಳು ಇಟ್ಕೊಂಡಿದ್ರು. ಆ ಬಿರುದುಗಳನ್ನು ರದ್ದುಪಡಿಸ್ತಾನೆ. ಪ್ಲಸ್ ನಿಮಗೆ ಕೊಡಬೇಕಾದ ವಾರ್ಷಿಕ ಪಿಂಚಣಿ ಏನಿದೆ ಇನ್ಮೇಲೆ ಕೊಡೋದಿಲ್ಲ, ನಿಮಗೆ ಯಾವುದೇ ಪೆನ್ಷನನ್ನು ಕೊಡೋದಿಲ್ಲ ಅಂತ ಹೇಳಿಬಿಡ್ತಾನೆ. ನೋ ಪೆನ್ಷನ್. ನಿಮಗೆ ಯಾಕೆ ನಾವು ಪೆನ್ಷನ್ ಕೊಡಬೇಕು ಬ್ರಿಟಿಷರು ಅಂತ ಅದನ್ನು ರದ್ದು ಮಾಡ್ತಾನೆ. ಸೊ ಅದನ್ನು ನಮ್ಮ ಸರ್ ಭಾಳ ಚೆನ್ನಾಗಿ ಹೇಳ್ತಿದ್ರು. ನೋ ಪೆನ್ಷನ್ ಅಂದ್ಕೊಳ್ಳೆ ನಮ್ಮ ಅರಸರಿಗೆ ಏನಾಯಿತು, ಟೆನ್ಷನ್ ಜಾಸ್ತಿ ಆಯಿತು. ಪೆನ್ಷನ್ ಇಲ್ಲ ಅಂದ್ಕೊಳ್ಳೆ ಟೆನ್ಷನ್ ಜಾಸ್ತಿ ಆಯಿತು. ಯಾಕಂದರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬರ್ತಿತ್ತು. ಒಂದು ಎಕ್ಸಾಂಪಲ್ ನಿಮಗೆ ಅಲ್ಲೇ ಕೊಡೋದಾದರೆ, ಮೊಘಲ್ ಚಕ್ರವರ್ತಿಗೆ ವರ್ಷಕ್ಕೆ 26 ಲಕ್ಷ ರೂಪಾಯಿ ಅಂತ ಹೇಳಿದೆ. ನೀವು ಹಿಂದಿನ ಪಾಯಿಂಟ್ ನೆನಪಿದೆಯಲ್ಲ ಗೊತ್ತಿಲ್ಲ. ಅಲಹಾಬಾದ್ ಟ್ರೀಟಿ ಅಡಿಯಲ್ಲಿ ನಿಮ್ಗೆ ಹೇಳಿದ್ದೆ 1765 ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂಗೆ 26 ಲಕ್ಷ ರೂಪಾಯಿ ಅವನಿಗೆ ಪೆನ್ಷನ್ ಫಿಕ್ಸ್ ಆಗಿತ್ತು. ಅವತ್ತಿಂದ ಪ್ರತಿ ವರ್ಷ ಅವರಿಗೆ 26 ಲಕ್ಷ ಕೊಡ್ತಿದ್ರು. ಆದರೆ ಈಗ ಡಾಲ್ ಹೌಸಿ ಹೇಳ್ತಾನೆ, ಇನ್ಮೇಲೆ ನಿಮಗೆ ಪೆನ್ಷನ್ ಇಲ್ಲ, 26 ಲಕ್ಷ ಅಲ್ಲ 26 ರೂಪಾಯಿ ಕೂಡ ಕೊಡಲ್ಲ ಅಂತ ಹೇಳಿದ್ದೆ. ಮುಂದೆ ಏನಕ್ಕೆ ಕಾರಣ ಆಗುತ್ತೆ, ಸಿಪಾಯಿ ದಂಗೆಗೆ, ನಿಮ್ಮ ಸಿಪಾಯಿ ಮ್ಯೂಟಿನಿಗೆ ಅದು ಕಾರಣವಾಗುತ್ತೆ. ಒಂದು. ಇನ್ನು ನಮ್ಮ ದಕ್ಷಿಣ ಭಾರತದ ಎಕ್ಸಾಂಪಲ್ ಕೊಡೋದಾದರೆ, ನಿಮ್ಮ ಮರಾಠರ ಪೇಶ್ವೆ 2ನೇ ಬಾಜಿರಾವ್ ಏನಿದ್ದ, ಅವಂಗೆ ಎಷ್ಟಿತ್ತು ಪೆನ್ಷನ್ನು ಅಂದರೆ 19 ಲಕ್ಷ ರೂಪಾಯಿ ಇತ್ತು ಆ್ಯನ್ಯುವಲ್ ಪೆನ್ಷನ್. 19 ಲ್ಯಾಕ್ ರುಪೀಸ್ ಇತ್ತು. ಆದರೆ ಈಗ ಡಾಲ್ ಹೌಸಿ ಹೇಳ್ತಾನೆ, ಐ ವಿಲ್ ನಾಟ್ ಗಿವ್ ಯು ಪೆನ್ಷನ್, ನಿಮಗೆ ಯಾವ ಪೆನ್ಷನ್ನು ಕೊಡಲ್ಲ ಅಂತ ಹೇಳಿದ ಕೂಡಲೇ ಆ ಪೇಶ್ವಾ ಅರಸರಿಗೂ ಕೂಡ ಕೋಪ ಬಂತು. ಆ ಅರಸನ ದತ್ತು ಪುತ್ರ ಯಾರು ಅಂದರೆ ನಾನಾ ಸಾಹೇಬ್ ಅಂತ. ಅವನು ಮುಂದೆ ಬರ್ತಾನೆ ನೆಕ್ಸ್ಟ್ ಚರ್ಚೆಯಲ್ಲಿ. ದ ಅಡಾಪ್ಟೆಡ್ ಸನ್ ಆಫ್ ಬಾಜಿರಾವ್ ಸೆಕೆಂಡ್, ನಾನಾ ಸಾಹೇಬ್, ಅವನು ಇದನ್ನು ಪ್ರತಿಭಟಿಸ್ತಾನೆ. ನಮ್ಮ ಪೆನ್ಷನನ್ನು ಸ್ಟಾಪ್ ಮಾಡಲಿಕ್ಕೆ ನೀವು ಯಾರು ಬ್ರಿಟಿಷರು, ನಮಗೆ ಕೊಡಬೇಕು ನೀವು ಅಂದ. ಇವನು ಕೊಡಲ್ಲ ಅಂತ ಹೇಳಿದ್ದಕ್ಕೆ ಮುಂದೆ ನಾನಾ ಸಾಹೇಬ್ ಏನು ಮಾಡ್ತಾನೆ, ಆ ಸಿಪಾಯಿ ದಂಗೆಯಲ್ಲಿ ಹೋರಾಟ ಮಾಡ್ತಾನೆ. ಅತಿ ದೊಡ್ಡ ಹೋರಾಟ ಮಾಡಿದವನೇ ನಾನಾ ಸಾಹೇಬ್. ಮತ್ತು ಅವನ ಜೊತೆಗೆ ಇನ್ನೊಬ್ಬ ಏನು ಬಲಗೈ ಬಂಟ ಬರ್ತಾನೆ, ಅವನ ಹೆಸರು ನೀವೆಲ್ಲ ಹೈಸ್ಕೂಲ್ನಲ್ಲಿ ಓದಿರ್ತೀರಿ, ತಾಂತ್ಯಾ ಟೋಪೆ ಅಂತ. ಆ ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪೆ ಅಖಾಡಕ್ಕೆ ಇಳಿಲಿಕ್ಕೆ
ಈ ಮಹಾಶಯನ ಈ ನಿರ್ಧಾರವೇ ಕಾರಣ. ಪೆನ್ಷನ್ ಕೊಡಲ್ಲ ಅಂತ ಹೇಳಿದ್ದು ನಿಮ್ಮ ಬಿರುದುಗಳು, ನಿಮ್ಮ ಅರಸ ಮನೆತನಕ್ಕೆ ಏನು ಸಾಂಪ್ರದಾಯಿಕ ಬಿರುದುಗಳಿತ್ತೋ ಆ ಟೈಟಲ್ಸ್ ನೀವು ಇನ್ಮೇಲೆ ಬಳಸುವಂತಿಲ್ಲ. ಅಂದರೆ ನಿಮ್ಮ ಹೆಸರಷ್ಟೇ ನಾವು ಹೇಳ್ತೀವಿ, ನಿಮ್ಮ ಹಿಂದಿರೋ ಯಾವುದೇ ಟೈಟಲ್ಗಳನ್ನು ಬಳಸಲ್ಲ ಅಂತ ಹೇಳಿದ್ದು ನಮ್ಮ ಅರಸರಿಗೆ ಬಹಳ ದೊಡ್ಡ ಇನ್ಸಲ್ಟ್ ಆಯಿತು. ಭಾರತೀಯರ ಅರಸರಿಗೆ ಅವಮಾನ ಮಾಡಿದ ಅಂತ ನಾವು ಹೇಳ್ತೀವಿ. ಇನ್ಸಲ್ಟೆಡ್ ಇಂಡಿಯನ್ ರೂಲರ್ಸ್. ಡಲ್ಹೌಸಿ ನಮ್ಮ ಅರಸರುಗಳನ್ನು ಇನ್ಸಲ್ಟ್ ಮಾಡಿದ್ದೇ ಮುಂದೆ ಸಿಪಾಯಿ ದಂಗೆಗೆ ಕಾರಣವಾಗುತ್ತೆ. ಇದು ಒಂದು ಅವನು ಮಾಡಿದ ತಪ್ಪು ನಿರ್ಧಾರ. ಎರಡನೇ ತಪ್ಪು ನಿರ್ಧಾರ ಏನು ಅಂದರೆ ಅಟ್ಯಾಕ್ ಆನ್ ಅವಧ್. ಅವಧ್ ಪ್ರಾಂತ್ಯದ ಮೇಲೆ ಅವನು ದಾಳಿ ಮಾಡ್ತಾನೆ ವಿನಾಕಾರಣವಾಗಿ. ಅಲ್ಲಿ ಏನು ರೀಸನ್ ಇರಲ್ಲ. ಅಟ್ಯಾಕ್ ಆನ್ ಅವಧ್ 1856 ಆ್ಯಂಡ್ ಕಿಲ್ಡ್ ದಿ ನವಾಬ್. ಬರೀ ಅಟ್ಯಾಕ್ ಮಾಡೋದು ಅಷ್ಟೇ ಅಲ್ಲ, ಅಲ್ಲಿದ್ದಂತಹ ನವಾಬನನ್ನು ಕ್ರೂರವಾಗಿ ಹತ್ಯೆ ಮಾಡ್ತಾನೆ. ಆ ನವಾಬನ ಹೆಸರೇನು ಅಂತ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ, ನೋಟ್ ಮಾಡ್ಕೊಳ್ಳಿ. ವಾಜೀದ್ ಅಲಿ ಶಾ. ವಾಜೀದ್ ಅಲಿ ಶಾ ಅನ್ನುವಂಥದ್ದು ಆ ನವಾಬನ ಹೆಸರು. ಸೊ ಇವನನ್ನು ಕೊಂದು ಹಾಕ್ಬಿಡ್ತಾನೆ. ಯಾರು? ಡಾಲ್ಹೌಸಿ. ಕಾರಣ ಏನು ಕೊಟ್ಟ ಅಂತ ಹೇಳಿದ್ರೆ, ಅವಧದಲ್ಲಿ ದುರಾಡಳಿತ ಇದೆ, ನಿಮ್ಮ ಆಡಳಿತ ಸರಿ ಇಲ್ಲ, ಆಡಳಿತ ಸರಿ ಮಾಡ್ತಿಲ್ಲ ಅನ್ನುವಂತಹ ನೆಪವನ್ನು ಕೊಟ್ಟು. ಅದು ಬರೀ ನೆಪ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಆಡಳಿತ ಚೆನ್ನಾಗೇ ಇತ್ತು. ವಾಸ್ ಎ ಗುಡ್ ರೂಲರ್. ವಾಜೀದ್ ಅಲಿ ಶಾ ಒಳ್ಳೆಯ ಆಡಳಿತವನ್ನೇ ಕೊಟ್ಟಿದ್ದ. ಆದರೆ ದುರಾಡಳಿತದ ನೆಪ ಮಾಡಿ ಡಾಲ್ಹೌಸಿ ಏನು ಮಾಡ್ತಾನೆ, ಅವಧದ ಮೇಲೆ ದಾಳಿ ಮಾಡಿ 1856ರಲ್ಲಿ ಆ ನವಾಬನಾಗಿದ್ದಂತಹ ವಾಜೀದ್ ಅಲಿ ಶಾ ಅನ್ನುವಂಥ ನವಾಬನನ್ನು ಯುದ್ಧದಲ್ಲಿ ಕೊಂದು ಹಾಕ್ತಾನೆ. ಇದು ಅವಧದ ಜನ ರೊಚ್ಚಿಗೇಳುವುದಕ್ಕೆ ಕಾರಣ ಆಗುತ್ತೆ. ಅದರಲ್ಲಿ ಅತಿ ಮುಖ್ಯವಾದ ವ್ಯಕ್ತಿ ಯಾರು ಅಂದರೆ ಮಂಗಲ್ ಪಾಂಡೆ. ಆ ಅವಧದಲ್ಲೇ ಇದ್ದಂಥ ಒಬ್ಬ ಸೈನಿಕ ಯಾರು ಅಂದರೆ ಮಂಗಲ್ ಪಾಂಡೆ. ಅವನೇ ಮುಂದೆ ಏನು ಮಾಡ್ತಾನೆ, ಸಿಪಾಯಿ ದಂಗೆಯನ್ನು ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಇಯರ್, ಅದು ಮುಂದೆ ನೆಕ್ಸ್ಟ್ ಚಾಪ್ಟ್ರಲ್ಲಿ ಬರುತ್ತೆ. 1857ರ ಸಿಪಾಯಿ ದಂಗೆಯನ್ನು ಸ್ಟಾರ್ಟ್ ಮಾಡಿದ್ದು ಮಂಗಲ್ ಪಾಂಡೆ. ಆ ಮಂಗಲ್ ಪಾಂಡೆ ಎಲ್ಲಿದ್ದ ಅಂದರೆ ಅವಧದಲ್ಲಿದ್ದ. ಅವರ ನವಾಬನನ್ನು ಕೊಂದಿದ್ದಕ್ಕೆ ಅವನಿಗೇನಾಗಿತ್ತು, ಸಿಟ್ಟು ಬಂದಿತ್ತು. ನನ್ನ ನವಾಬನನ್ನು ಕೊಂದುಬಿಟ್ರು ಅನ್ನುವ ಒಂದು ಅಭಿಮಾನದಿಂದ ಆ ಮಂಗಲ್ ಪಾಂಡೆ ಏನು ಮಾಡ್ತಾನೆ, ಸಿಪಾಯಿ ದಂಗೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇವನ ಹೆಂಡತಿ, ನಾವು ಬೇಗಮ್ ಅಂತ ಹೇಳ್ತೀವಿ, ಅವಳು ಕೂಡ ಮುಂದೆ ಸಿಪಾಯಿ ದಂಗೆಯಲ್ಲಿ ಪಾಲ್ಗೊಳ್ತಾಳೆ. ಅವಳ ಹೆಸರು ಬೇಗಮ್ ಹಜರತ್ ಮಾಲ್ ಅಂತ. ಆ ಹೆಸರು ನೆನಪಿಟ್ಕೊಳ್ಳಿ. ಶಿ ಆಲ್ಸೋ ಪಾರ್ಟಿಸಿಪೇಟೆಡ್ ಇನ್ ದ ಮ್ಯೂಟಿನಿ. ಬೇಗಮ್ ಹಜರತ್ ಮಾಲಳಿಗೂ ಕೂಡ ಕೋಪ ಬರುತ್ತೆ. ನನ್ನ ಗಂಡನನ್ನು ವಿನಾಕಾರಣವಾಗಿ ಡಾಲ್ಹೌಸಿ ಕೊಂದುಬಿಟ್ಟ, ಏನೂ ತಪ್ಪು ಮಾಡಿರಲಿಲ್ಲ, ಬಟ್ ಹಿ ಕಿಲ್ಡ್ ಮೈ ಹಸ್ಬೆಂಡ್ ಅಂಥೇಳಿ ಆ ಬೇಗಮ್ ಹಜರತ್ ಮಹಳಿಗೂ ಕೂಡ ಕೋಪ ಬಂದು ಇವಳು ಕೂಡ ಏನು ಮಾಡ್ತಾಳೆ, ಶಿ ಜಾಯಿಂಡ್ ದ ಮ್ಯೂಟಿನಿ. ಇವರೆಲ್ಲ ಮುಂದೆ ಸಿಪಾಯಿ ದಂಗೆಯಲ್ಲಿ ಪಾಲ್ಗೊಳ್ತಾರೆ. ಸಿಪಾಯಿ ದಂಗೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಈ ಎಲ್ಲ ಮುಖ್ಯ ಕಾರಣ ಆಗುತ್ತೆ. 1857 ಆ ಸಿಪಾಯಿ ದಂಗೆಯಲ್ಲಿ ಯಾಕೆ ಇವರೆಲ್ಲ ಸೇರಿಕೊಂಡ್ರು, ಬೇಗಮ್ ಹಜರತ್ ಮಾಲು, ಆಮೇಲೆ ನಾನಾ ಸಾಹೇಬು, ತಾಂತಿಯಾ ಟೋಪೆ, ಆಮೇಲೆ ಆಗಿನ ಮೊಘಲ್ ಚಕ್ರವರ್ತಿ ಕೂಡ ಬರ್ತಾನೆ. ಅವನ ಹೆಸರು ಬಹದ್ದೂರ್ ಶಾ ಸೆಕೆಂಡ್ ಅಂತ. ಆ ಎರಡನೇ ಬಹದ್ದೂರ್ ಶಾ ಇವರೆಲ್ಲ ಸಿಪಾಯಿ ದಂಗೆಯಲ್ಲಿ ಯಾಕೆ ಬಂದರು ಅಂದರೆ ಇವನ ಈ ಒಂದು ಕೆಟ್ಟ ನಿರ್ಧಾರ, ಡಾಲ್ಹೌಸಿಯ ಈ ಒಂದು ತಪ್ಪು ನಿರ್ಧಾರದಿಂದಾಗಿ ವಿನಾಕಾರಣವಾಗಿ ಒಬ್ಬ ಜನಪದಿ ನವಾಬ್ ಏನಿದ್ದ ಅಂದರೆ ತುಂಬ ಒಳ್ಳೆಯ ಆಡಳಿತಗಾರ ಇದ್ದ. ಹಿ ವಾಸ್ ಎ ಗುಡ್ ಫೆಲೋ, ಒಳ್ಳೆಯ ಅರಸನಾಗಿದ್ದ. ಆ ಒಳ್ಳೆಯ ವ್ಯಕ್ತಿಯನ್ನು ಕೊಂದು ಹಾಕಿದ್ದರಿಂದ ಭಾರತೀಯರಿಗೇನಾಯಿತು, ಕೋಪ ಬಂತು. ಸಾಮಾನ್ಯವಾಗಿ ಆಡಳಿತ ಸರಿ ಇಲ್ಲ ಅಂದರೆ ಓಕೆ, ನೀವೇನೇ ಮಾಡಿದರೆ ಜನ ಅದನ್ನು ಸ್ವೀಕಾರ ಮಾಡ್ತಾರೆ. ಬಟ್ ಒಬ್ಬ ಒಳ್ಳೆಯ ಆಡಳಿತಗಾರನನ್ನು ನೀವು ವಿನಾಕಾರಣವಾಗಿ ಕೊಂದು ಸಾಯಿಸಿಬಿಟ್ರೆ ಜನಗಳು ಖಂಡಿತ ರೊಚ್ಚಿಗೆ ಹೇಳ್ತಾರೆ. ಯಾಕಂದರೆ ಏನೂ ಕಾರಣ ಇಲ್ಲ ಅವನು ತೆಗಿಲಿಕ್ಕೆ. ಸೊ ಅದರ ಪರಿಣಾಮವೇ ಈ ಸಿಪಾಯಿ ದಂಗೆ ಆಗುತ್ತೆ. ಹಾಗಾಗಿ ಆ ಮುಂದಿನ ಅಧ್ಯಾಯದಲ್ಲಿ ಬಂದಾಗ ನಿಮಗೆ ಅದನ್ನು ಲಿಂಕ್ ಕೊಡ್ತೇನೆ. ಈ ಸಿಪಾಯಿ ದಂಗೆಗೆ ಕಾರಣ ಯಾರು ಅಂತ ಹೇಳಿದರೆ ನಾವು ಡಾಲ್ಹೌಸಿ ಅಂತ ನೇರವಾಗಿ ಹೇಳ್ತೀವಿ, ಡೈರೆಕ್ಟಾಗಿ ಹೇಳ್ತೀವಿ. ಸಿಪಾಯಿ ದಂಗೆಗೆ ಕಾರಣ ಯಾರು ಅಂತ ಹೇಳಿದರೆ ನಾವು ಡಾಲ್ಹೌಸಿ ಅಂತಲೇ ಹೇಳ್ತೀವಿ. ಇವನ ಈ ಎರಡು ತಪ್ಪು ನಿರ್ಧಾರಗಳು, ಒಂದು ಅವಧದ ಮೇಲೆ ದಾಳಿ ಮಾಡಿದ್ದು, ಇನ್ನೊಂದು ಅಲ್ಲಿಯ ನವಾಬನನ್ನು ಕೊಂದಿದ್ದು, ಮತ್ತು ನಮ್ಮ ಅರಸರುಗಳಿಗೆ ಇದ್ದಂತಹ ಬಿರುದುಗಳು ಮತ್ತು ಪೆನ್ಷನನ್ನು ರದ್ದುಪಡಿಸ್ತಾನೆ. ಅಷ್ಟೇ ಅಲ್ಲ, ಒಂದು ದುರಹಂಕಾರದ ಹೇಳಿಕೆ ಕೊಡ್ತಾನೆ. ಆ ಕೊಟೇಶನನ್ನು ನೋಟ್ ಮಾಡಿ.
ಡಾಲ್ಹೌಸಿ ಹೇಳಿದಂಥ ಒಂದು ಮಾತು ಏನಂತ ಮೊದಲು ಇಂಗ್ಲೀಷಲ್ಲಿ ಹೇಳಿ ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ. ಇಂಡಿಯನ್ ಪ್ರಿನ್ಸಸ್ ಹ್ಯಾವ್ ಬಿಕಮ್ ಅ ಲಯಬಿಲಿಟಿ ಆನ್ ದ ಬ್ರಿಟಿಷ್ ಟ್ರೆಜರಿ ಅಂತ ಹೇಳ್ತಾನೆ. ಇಂಡಿಯನ್ ಪ್ರಿನ್ಸಸ್ ಹ್ಯಾವ್ ಬಿಕಮ್ ಎ ಲಯಬಿಲಿಟಿ ಆನ್ ದ ಬ್ರಿಟಿಷ್ ಟ್ರೆಜರಿ ಅಂತ. ಸೊ ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಹೇಳ್ತೀನಿ. ಡಾಲ್ಹೌಸಿ ಹೇಳ್ತಾನೆ, ಭಾರತೀಯ ಅರಸರುಗಳು, ಪ್ರಿನ್ಸಸ್ ಅಂದರೆ ಅರಸರು, ರಾಜಕುಮಾರರು ಅಂತ, ಅರಸರುಗಳು ಬ್ರಿಟಿಷರ ಖಜಾನೆಯ ಮೇಲೆ ಒಂದು ಹೊರೆಯಾಗಿದ್ದಾರೆ. ಲೈಬಿಲಿಟಿ ಅಂದರೆ ಹೊರೆ, ನಮಗೆ ಒಂದು ಬರ್ಡನ್, ಹೊರೆಯಾಗಿದ್ದಾರೆ ಎನ್ನುವ ಮಾತನ್ನು ಹೇಳ್ತಾನೆ. ನೋಡಿ, ಇದು ನಮ್ಮ ಅರಸರಿಗೆ ಭಾಳಷ್ಟು ಇನ್ಸಲ್ಟ್ ಆಗುತ್ತೆ. ನಾವು ದೇಶವನ್ನು ಆಳುವವರು ನಮ್ಮನ್ನು ನೀನು ಆ ಖಜಾನೆಯ ಮೇಲೆ ಹೊರೆ ಅಂತ ಹೇಳೋದಾದರೆ ನಮಗೆ ನೀನೇನು ಗೌರವವನ್ನು ಕೊಟ್ಟೆ ಎನ್ನುವಂಥದ್ದು. ಮತ್ತು ನೀವು ಅದನ್ನು ಇನ್ನೊಂದು ಆ್ಯಂಗಲಿಂದ ವಿದ್ಯಾರ್ಥಿಗಳಾಗಿ ಯೋಚನೆ ಮಾಡಿರಿ. ಆ್ಯಕ್ಚುಲಿ ಯಾರಿಗೂ ಹೊರೆಯಾಗಿದ್ದರು? ನೀವು ಸ್ಟೂಡೆಂಟ್ಸ್ ಆಗಿ ಯೋಚನೆ ಮಾಡಿರಿ. ನಮ್ಮ ಅರಸರು ಬ್ರಿಟಿಷ್ ಖಜಾನೆಗೆ ಹೊರೆಯಾಗಿದ್ದರೋ ಅಥವಾ ಬ್ರಿಟಿಷರೇ ಭಾರತಕ್ಕೆ ಹೊರೆಯಾಗಿದ್ದರು? ಈ ಚಿಂತನೆ ನಿಮ್ಮಲ್ಲಿ ಬಂದರೆ ನಾ ಹೇಳೋ ಪಾಯಿಂಟ್ ಅರ್ಥ ಆಗುತ್ತೆ. ಬ್ರಿಟಿಷರು ನಮಗೂ ಹೊರೆಯಾಗಿದ್ದರೆ ಹೊರತು ನಮ್ಮ ಅರಸರುಗಳು ಯಾರಿಗೂ ಹೊರೆಯಾಗಿಲ್ಲ. ಯಾಕಂದ್ರೆ ನಮ್ಮ ದುಡ್ಡನ್ನೇ ತಗೊಂಡು ಅವರು ದೇಶ ಆಳ್ತಾಯಿದ್ರು. ಸೊ ಹಾಗಾಗಿ ಅವನ ಈ ದುರಹಂಕಾರದ ಒಂದು ಹೇಳಿಕೆಗಳು, ಅರೋಗಂಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ ನಾವು, ಆ ದುರಹಂಕಾರದ ಹೇಳಿಕೆಯಿಂದಾಗಿಯೇ ಮುಂದೆ ಸಿಪಾಯಿ ದಂಗೆ ಆಗುತ್ತೆ, ಹಿಂಸಾಚಾರ ಆಗುತ್ತೆ, ಅನೇಕ ಜನರ ಮಾರಣ ಹೋಮ ಆಗುತ್ತೆ. ಅದು ಮುಂದಿನ ಚಾಪ್ಟ್ರಲ್ಲಿ ನಾವು ಕಲಿತೀವಿ. ಸೊ ಹೀಗೆ ಈ ಘಟನೆ ಆದ ನಂತರ, ಅಂದರೆ ಆ ನವಾಬನನ್ನು ಕೊಂದಾದ ನಂತರ ಡಾಲ್ಹೌಸಿ ಈ ದೇಶವನ್ನು ಬಿಟ್ಟು ಅವನು ಮತ್ತೆ ತನ್ನ ತಾಯ್ನಾಡಿಗೆ ಹೋಗ್ತಾನೆ. 1856ರಲ್ಲಿ ಅವನು ಹೋಗ್ತಾನೆ. ಅವನು ಹೊರಟು ಹೋದ್ಮೇಲೆ ಹೊಸ ಗವರ್ನರ್ ಜನರಲ್ ಬರ್ತಾನೆ. ಅವನ ಹೆಸರು ಲಾರ್ಡ್ ಕ್ಯಾನಿಂಗ್ ಅಂತ. ಇವನಾದಮೇಲೆ ಬರುವಂಥ ವ್ಯಕ್ತಿ, ಡಾಲ್ಹೌಸಿ ಆದ ನಂತರ ಬರುವಂಥ ವ್ಯಕ್ತಿ ಲಾರ್ಡ್ ಕ್ಯಾನಿಂಗ್ ಅಂತ, CANNING. ಜಸ್ಟ್ ಅವನ ಹೆಸರು ನೆನ್ಪಿಟ್ಕೊಂಡಿರಿ, ಆಮೇಲೆ ಮುಂದೆ ಹೇಳ್ತೀನಿ. ಸೊ ಲಾರ್ಡ್ ಕ್ಯಾನಿಂಗ್ ಅನ್ನೋರು ನೆಕ್ಸ್ಟ್ ಗವರ್ನರ್ ಜನರಲ್ ಆಗಿ ಅಧಿಕಾರಕ್ಕೆ ಬರ್ತಾರೆ 1856. ಅಂದರೆ ಇವನು ಹೋದ್ಮೇಲೆ, ಡಾಲ್ಹೌಸಿ ಹೋದ್ಮೇಲೆ ಮುಂದಿನ ಗವರ್ನರ್ ಜನರಲ್ ಆಗಿ ಲಾರ್ಡ್ ಕ್ಯಾನಿಂಗ್ ಅಧಿಕಾರಕ್ಕೆ ಬರ್ತಾನೆ. ಇವನು ಬಂದಾಗಲೇ ಮುಂದೆ ದಂಗೆ ಸ್ಟಾರ್ಟ್ ಆಗುತ್ತೆ. ಇವನ ಕಾಲದಲ್ಲಿ, ಅಂದರೆ ಲಾರ್ಡ್ ಕ್ಯಾನಿಂಗನ ಕಾಲದಲ್ಲಿ ಸಿಪಾಯಿ ದಂಗೆ ಅಥವಾ ಫಸ್ಟ್ ವಾರ್ ಆಫ್ ಇಂಡಿಯಾಸ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಿ, ಮೊದಲ ಸ್ವಾತಂತ್ರ್ಯ ಸಂಗ್ರಾಮ, ಅದು ನಡೆಯೋದು ಲಾರ್ಡ್ ಕ್ಯಾನಿಂಗನ ಕಾಲದಲ್ಲಿ. ಆದರೆ ಯಾರು ದಂಗೆಗೆ ಕಾರಣರಾದರು ಅಂತ ನಿಮಗೆ ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳಿದರೆ ನೀವು ಇವನ ಹೆಸರು ಟಿಕ್ ಮಾಡಬಾರ್ದು. ಆನ್ಸರ್ ಏನು ಟಿಕ್ ಮಾಡಬೇಕು? ಲಾರ್ಡ್ ಡಾಲ್ಹೌಸಿ ಅಂತ ಮಾಡಬೇಕು. ಡಾಲ್ಹೌಸಿಯ ತಪ್ಪು ನೀತಿಗಳಿಂದಾಗಿ ದಂಗೆ ಆಯಿತು. ಸಪೋಸ್ ಅವನು ಈ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಹೋಗಿದ್ದರೆ, ಅಂದರೆ ಪಿಂಚಣಿಯ ರದ್ದತಿ, ಬಿರುದುಗಳ ರದ್ದತಿ, ಔಧದ ಮೇಲೆ ಆಕ್ರಮಣ, ಇದನ್ನು ಮಾಡದೇ ಹೋಗಿದರೆ ಬಹುಶಃ ನಮ್ಮ ದೇಶದಲ್ಲಿ 1857ಕ್ಕೆ ಕ್ರಾಂತಿ ಆಗ್ತಿರಲಿಲ್ಲ, ಬಂಡಾಯ ಆಗ್ತಿರಲಿಲ್ಲ. ಬಹುಶಃ ಇನ್ನೊಂದು 30-40 ವರ್ಷ ನಡೀತಾ ಇತ್ತು, ಇತಿಹಾಸ ಮುಂದೆ ಹೋಗ್ತಿತ್ತು. ಆವಾಗ ಇಂಡೈರೆಕ್ಟ್ಲಿ ನಮಗೇನಾಗ್ತಿತ್ತು, 47ಕ್ಕೆ ಸ್ವಾತಂತ್ರ್ಯ ಬರ್ತಿರಲಿಲ್ಲ, ಇನ್ನೊಂದು 20 ವರ್ಷ ಮುಂದೆ ಹೋಗ್ತಿತ್ತು, 60-70ರವರೆಗೆ ಹೋಗ್ತಿತ್ತು, ಗೊತ್ತಿಲ್ಲ. ವಿ ಡೋಂಟ್ ನೋ ವಾಟ್ ಹ್ಯಾಪನ್ಸ್ ಇನ್ ಹಿಸ್ಟ್ರಿ. ಬಟ್ ಅದಕ್ಕೆಲ್ಲ ಕಾರಣ ಆದವನು ಡಾಲ್ಹೌಸಿ ಅಂತ. ಸೊ ಇದು ಆ ಡಾಲ್ಹೌಸಿಯ ಕಾಲದ ಒಂದು ಸಂಕ್ಷಿಪ್ತವಾದಂಥ ಸಂಗತಿ. ಸೊ ಈಗ ನಾನು ಮೊದಲ ಪಾಯಿಂಟಿಗೆ ಹೋಗ್ತೀನಿ. ಆ ಸ್ಕ್ರೀನ್ ಸ್ವಲ್ಪ ಪ್ರಿವ್ಯೂ ಮಾಡ್ಕೊ, ಹಿಂದಕ್ಕೆ ತಗೋ. ಅವನ ಕಾಲದ ಮೊದಲ ನಿರ್ಧಾರಗಳ ಬಗ್ಗೆ ನಾನು ಹೋಗ್ತೇನೆ. ಆ ಫಸ್ಟ್ ಪಾಯಿಂಟಿಗೆ ಹೋಗಿ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಇಲ್ಲಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸನ್ನು ತಂದಿದ್ದು ಒಂದು ಆಕ್ಷೇಪಾರ್ಹವಾದ ನಿರ್ಧಾರ. ನಾವು ಡಾಲ್ಹೌಸಿಯನ್ನು ಯಾಕೆ ಟೀಕೆ ಮಾಡ್ತೀವಿ ಅಂದರೆ, ವಿನಾಕಾರಣವಾಗಿ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ನೀತಿಯನ್ನು ಅವನು ಈ ದೇಶದಲ್ಲಿ ಜಾರಿಗೆ ತರ್ತಾನೆ. ಇದು ಅವಶ್ಯಕತೆ ಇರಲಿಲ್ಲ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ನೀತಿಯನ್ನು ಅವನು ಜಾರಿಗೆ ತರ್ತಾನೆ. ಅದು ಇಂಗ್ಲೀಷಲ್ಲಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ ಕರಿತೀವಿ. ಇಲ್ಲಿ ಲ್ಯಾಬ್ಸ್ ಅಂದರೆ ರದ್ದತಿ. ಏನು ರದ್ದಾಗುತ್ತೆ ಅಂದರೆ, ನಮ್ಮ ಆಳುವ ಅಧಿಕಾರ ರದ್ದಾಗುತ್ತೆ. ಅಂದರೆ ನಾನೊಬ್ಬ ಹಿಂದೂ ರಾಜ, ನನಗೆ ಗಂಡು ಮಕ್ಕಳಿಲ್ಲ. ಸೊ ನಾನು ಇನ್ನೊಂದು ಯಾವುದೋ ರಾಜ ಕುಟುಂಬದಿಂದ ಒಬ್ಬ ಮಗುವನ್ನು ಕರ್ಕೊಂಬಂದು ಅವನೇ ನಮ್ಮ ಮುಂದಿನ ಉತ್ತರಾಧಿಕಾರಿ ಅಂತೆ ಅದಕ್ಕೊಂದು ಹೋಮ ಮಾಡಿ, ದತ್ತು ಹೋಮ ಮಾಡಿಸಿ, ಇನ್ಮೇಲೆ ನನ್ನ ಉತ್ತರಾಧಿಕಾರಿ ಇವನು ಅಂತ ಮಾಡ್ತಿದ್ವಿ. ಇದನ್ನು ನಾವು ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಅನುಸರಿಸ್ಕೊಂಡು ಬಂದಿದ್ವಿ. ಆದರೆ ಈಗ ಡಾಲ್ಹೌಸಿ ಹೇಳ್ತಾನೆ, ನೋ, ಐ ವಿಲ್ ನಾಟ್ ರೆಕಗ್ನೈಸ್ ದ ಸಿಸ್ಟಮ್ ಆಫ್ ಅಡಾಪ್ಷನ್.
ಅಡಾಪ್ಷನ್ ಅಂದರೆ ದತ್ತು ತಗೊಳ್ಳೋದು. ಅಡಾಪ್ಷನ್ ಮಾಡುವುದನ್ನು ನಾನು ಮಾನ್ಯ ಮಾಡಲ್ಲ. ಯಾವುದೇ ಹಿಂದೂ ಅರಸನಿಗೆ ಗಂಡು ಮಕ್ಕಳು ಇರಲಿಲ್ಲ ಅಂದರೆ ಆ ಪ್ರಾಂತ್ಯ ಏನಾಗುತ್ತೆ, ಬ್ರಿಟಿಷರಿಗೆ ಹೊರಟು ಹೋಗುತ್ತೆ. ನಿಮಗೆ ಆಳುವ ಹಕ್ಕಿಲ್ಲ ಅನ್ನುವ ಹೊಸ ಕಾಯ್ದೆಯನ್ನು 1848ರಲ್ಲಿ ಜಾರಿಗೆ ತರ್ತಾನೆ. ಇದಕ್ಕೆ ಬಲಿಪಶುವಾದಂತಹ ಮೊದಲ ಪ್ರಾಂತ್ಯ ಯಾವುದು ಅಂದರೆ ಸತಾರಾ. ಆ ಹೆಸರು ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾನೆ. ಯಾವ ಪ್ರಾಂತ್ಯ ಫಸ್ಟು ಇದಕ್ಕೆ ಬಲಿಯಾಯಿತು ಅಂತ ಹೇಳಿದರೆ ಸತಾರಾ ಇನ್ ಮಹಾರಾಷ್ಟ್ರ 1848. ಅಲ್ಲಿ ಸತ್ತಂತಹ ಅರಸ ಯಾರು ಅಂತ ಕೂಡ ನಿಮಗೆ ಎಕ್ಸಾಮ್ನಲ್ಲಿ ಕೇಳಿದ್ದಾನೆ. ಅವನ ಹೆಸರು ನೆನ್ಪಿಟ್ಕೊಳ್ಳಿ, ಅಪ್ಪ ಸಾಹೇಬ್ ಅಂತ ಅಥವಾ ಅಪ್ಪ ರಾವ್. ಕೆಲವು ಪುಸ್ತಕದಲ್ಲಿ ಅಪ್ಪ ರಾವ್ ಅಂತಿದೆ, ಎರಡೂ ಒಂದೇ. ಅಪ್ಪ ರಾವ್ ಅಂದರೂ ಒಂದೇ, ಅಪ್ಪ ಸಾಹೇಬ್ ಅಂದರೂ ಒಂದೇ. ಆ ಸತಾರಾದ ದೊರೆ ಅಪ್ಪ ರಾವ್ ನಿಧನನಾದ ಮೇಲೆ 48ರಲ್ಲಿ ಅವನಿಗೆ ಗಂಡು ಮಕ್ಕಳಿರಲಿಲ್ಲ. ಆ ಸತಾರವನ್ನು ಏನು ಮಾಡ್ತಾನೆ, ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ವಶಪಡಿಸ್ಕೊಳ್ತಾನೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಮುಂದೆ ಸ್ವಲ್ಪ ಹೆಚ್ಚು ಕಡಿಮೆ 47 ಪ್ರಾಂತ್ಯಗಳನ್ನು ಇದೇ ರೀತಿಯಾಗಿ ಒಂದೊಂದಾಗಿ ಕಬಳಿಸ್ತಾ ಹೋಗ್ತಾನೆ. 47 ಪ್ರಾಂತ್ಯಗಳು ಇದೇ ಥರ ಒಂದೊಂದಾಗಿ ತೆಗೆದುಕೊಳ್ತಾ ಹೋಗ್ತಾನೆ. ಅದರಲ್ಲಿ ಮೋಸ್ಟ್ ಅಟ್ರಾಕ್ಟಿವ್ ಪವರ್ಫುಲ್ ಆದಂಥ ಒಂದು ಪ್ರಾಂತ್ಯ ಯಾವುದು ಅಂದರೆ ಝಾನ್ಸಿ, ಉತ್ತರ ಪ್ರದೇಶದ ಝಾನ್ಸಿ ಪ್ರಾಂತ್ಯ 1853ರಲ್ಲಿ ಇವನ ಕೈವಶ ಆಗುತ್ತೆ. ಸೊ ಝಾನ್ಸಿ ಅಂದ್ಕೊಳ್ಳಿ, ನಿಮ್ಗೆ ಯಾರು ನೆನಪಾಗಬೇಕು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಬಹಳ ದಿಟ್ಟ ಮಹಿಳೆ, ಬ್ರಿಟಿಷರದ್ದು ಹೋರಾಟ ಮಾಡ್ತಾಳೆ. ಆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಫೈಟ್ ಮಾಡಲಿಕ್ಕೆ ಈ ಘಟನೆ ಕಾರಣ. 1853ರಲ್ಲಿ ಝಾನ್ಸಿಯನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ನೀತಿ ಅಡಿಯಲ್ಲಿ ವಶಪಡಿಸ್ಕೊಳ್ತಾನೆ. ಅಲ್ಲಿ ಸತ್ತಂಥ ದೊರೆ ಯಾರು ಅಂತ ಕೂಡ ನಿಮಗೆ KSL ಎಕ್ಸಾಮ್ನಲ್ಲಿ ಕೇಳಿದ್ದಾನೆ. ಅವರ ಹೆಸರನ್ನು ನೋಟ್ ಮಾಡ್ಕೊಳ್ಳಿ, ಗಂಗಾಧರ್ ರಾವ್ ಅಂತ. ದ ರೂಲರ್, ಝಾನ್ಸಿಯನ್ನು ಆಳ್ತಿದ್ದಂಥ ಅರಸ ಗಂಗಾಧರ್ ರಾವ್. ಅವನು ಸತ್ತ ಮೇಲೆ ಅವನಿಗೆ ಗಂಡು ಮಕ್ಕಳಿರಲ್ಲ. ಅವಾಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಏನು ಮಾಡ್ತಾಳೆ, ದಾಮೋದರ ಅನ್ನುವಂಥ ಒಬ್ಬ ಹುಡುಗನನ್ನು ಏನು ಮಾಡ್ತಾಳೆ, ದತ್ತು ಸ್ವೀಕಾರ ಮಾಡ್ತಾಳೆ. ಲಕ್ಷ್ಮೀಬಾಯಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅವ್ರ ಹೆಸರು ನಿಮಗೆಲ್ಲ ಗೊತ್ತಿದೆ. ಸೊ ಅವಳು ದತ್ತು ಪುತ್ರನನ್ನು ತೆಗೆದುಕೊಳ್ತಾಳೆ. ಆ ಹುಡುಗನ ಹೆಸರೇನು ಅಂದರೆ ದಾಮೋದರ ಅಂತ. 10 ವರ್ಷದ ಹುಡುಗ. ಆ ದಾಮೋದರ ಅನ್ನುವ ಹುಡುಗನನ್ನು ತಂದು ಆ ಸಿಂಹಾಸನದ ಮೇಲೆ ಕೂಡಿಸಿ ಇವನೇ ನಮ್ಮ ಅರಸ ಅಂತ ಹೇಳ್ತಾಳೆ. ಆದರೆ ಡಾಲ್ಹೌಸಿ ಹೇಳ್ತೇನೆ, ನೋ, ಈ ಹುಡುಗನನ್ನು ನಾವು ಅರಸ ಅಂತ ಒಪ್ಕೊಳ್ಳಲ್ಲ. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಡಿಯಲ್ಲಿ ನಿಮ್ಮ ಝಾನ್ಸಿಯನ್ನು ತಗೊಂಡ್ಬಿಟ್ಟಿದ್ದೀನಿ ಅಂತ ಆದೇಶ ಮಾಡಿ ಸೇನೆಯನ್ನು ಕಳಿಸ್ತಾನೆ. ಆವಾಗ ರಾಣಿ ಲಕ್ಷ್ಮೀಬಾಯಿ ಹೇಳಿದ ಮಾತು ಇವತ್ತು ಇತಿಹಾಸದಲ್ಲಿ ಫೇಮಸ್ ಆಗಿದೆ. ಏನಂತ, ಮೈ ಅಪ್ನಿ ಝಾನ್ಸಿ ಕೋ ಕಭಿ ನಹಿ ದೂಂಗಾ ಅಂತ ಅವಳು ಭಾಷಣ ಮಾಡ್ತಾಳೆ. ಅದು ನಿಮಗೆ ಎಕ್ಸಾಮ್ನಲ್ಲಿ ಬರುತ್ತೆ. ಅವಳ ಕೊಟೇಶನ್ ಏನು ಅಂತ, ಮೈ ಅಪ್ನಿ ಝಾನ್ಸಿ ಕೋ ಕಭಿ ನಹಿ ದೂಂಗಾ, ನನ್ನ ಝಾನ್ಸಿಯನ್ನು ಎಂದೂ ಬ್ರಿಟಿಷರಿಗೆ ಬಿಟ್ಟು ಕೊಡಲ್ಲ ಅಂತ ಅವಳು ಶಪಥ ಮಾಡ್ತಾಳೆ. ಹಾಗಾಗಿ ಮುಂದೆ ರಾಣಿ ಲಕ್ಷ್ಮೀಬಾಯಿ ಕೂಡ 1857ರ ದಂಗೆಯಲ್ಲಿ ಪಾಲ್ಗೊಳ್ತಾಳೆ. ಅವಳು ಯಾಕೆ ದಂಗೆಯಲ್ಲಿ ಬರ್ತಾಳೆ, ಸಿಪಾಯಿ ದಂಗೆಯಲ್ಲಿ ಬರ್ತಾಳೆ ಅಂದರೆ ದಿಸ್ ಈಸ್ ದ ರೀಸನ್. ಆ ಸಿಪಾಯಿ ದಂಗೆಗೆ ರಾಣಿ ಲಕ್ಷ್ಮೀಬಾಯಿ ಎಂಟ್ರಿ ಕೊಡುವುದಕ್ಕೆ ಡಾಲ್ಹೌಸಿಯೇ ಕಾರಣ. ಡಾಲ್ಹೌಸಿಯ ಕಾರಣದಿಂದಾಗಿ ಅವಳು ಬರ್ತಾಳೆ. ಸಪೋಸ್ ಅವನೇನಾದರೂ ಈ ಒಂದು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಡಿಯಲ್ಲಿ ತೆಗೆದುಕೊಳ್ಳದೆ ಹೋಗಿದರೆ ಇವರು ಯಾರೂ ಯುದ್ಧಕ್ಕೆ ಬರ್ತಿರಲಿಲ್ಲ. ಸೊ ಆ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಇವನ ತಪ್ಪು ನಿರ್ಧಾರಗಳು ಸಿಪಾಯಿ ದಂಗೆಗೆ ಕಾರಣ ಆಗ್ತವೆ. ಹಾಗಾಗಿ ಝಾನ್ಸಿ ಪ್ರಾಂತ್ಯ ಕೂಡ ಹೊರಟು ಹೋಗುತ್ತೆ. ಅದಲ್ಲದೆ ಇನ್ನೂ ಉತ್ತರ ಭಾರತದ ಅನೇಕ ಪ್ರಾಂತ್ಯಗಳು ಲೈಕ್ ಜೈಪುರ್, ಸಂಭಾಲ್ಪುರ್, ಉದಯ್ಪುರ್, ಬಿಕನೇರ್, ಇವೆಲ್ಲ ಗುಜರಾತ್, ರಾಜಸ್ಥಾನ ಆ ಕಡೆಗೆ ಬರ್ತವೆ. ಜೈಪುರ್, ಸಂಭಾಲ್ಪುರ್, ಉದಯ್ಪುರ್, ಅನಂತರ ಬಿಕನೇರ್, BIKANER, ಬಿಕನೇರ್ ಅಂತ ಪ್ರಾಂತ್ಯಗಳ ಪಟ್ಟಿ ನಿಮಗೆ ಬುಕ್ಕಲ್ಲಿ ಸಿಗುತ್ತೆ, ಟೆಕ್ಸ್ಟ್ ಬುಕ್ಕಲ್ಲಿ. ಒಟ್ಟು 47 ಪ್ರಾಂತ್ಯಗಳು ಈ ರೀತಿಯಾಗಿ ಬ್ರಿಟಿಷರ ಕೈವಶವಾಗ್ತವೆ. ಇದು ಡಾಲ್ಹೌಸಿಯ ಒಂದು ತಪ್ಪು ನಿರ್ಧಾರ ಅಥವಾ ರಾಂಗ್ ಡಿಸಿಷನ್ ಅಂತ ಹೇಳ್ತೀವಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋದು, ಮತ್ತು ಅದು ನಮ್ಮ ಹಿಂದೂಗಳ ಹಕ್ಕನ್ನು ಕಸಿದುಕೊಂಡಿತು. ನಮ್ಮಲ್ಲಿ ಏನೊಂದು ಪದ್ಧತಿ ಇತ್ತು, ಅದಕ್ಕೆ ವಿರುದ್ಧವಾಗಿ ಮಾಡಿದ್ರಿಂದ ಜನ ಮುಂದೆ ಸಿಪಾಯಿ ದಂಗೆಗೆ ಕಾರಣ ಆಗ್ತಾರೆ ಅಂತ ಹೇಳಿ ನಾನು ಇವತ್ತಿನ ಚರ್ಚೆ ನಿಲ್ಲಿಸ್ತೇನೆ. ಮುಂದಿನ ಚರ್ಚೆಯಲ್ಲಿ ಆ ಉಳಿದ ಸಂಗತಿಗಳ ವಿವರವನ್ನು ಕೊಡ್ತೇನೆ.